सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಉದ್ಧವ ಪರಮಾತ್ಮನಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಮನಸ್ಸು ಅಂತ ಹೇಳಿದಾಗ ಅಲ್ಲಿ ನೂರಾರು ಆಲೋಚನೆಗಳಿರುತ್ತೆ ಮತ್ತು ಎಲ್ಲ ಆಲೋಚನೆಗಳು ಕೂಡ ತ್ರಿಗುಣಗಳಿಂದ ಕೂಡಿರುತ್ತೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಂದ ಕೂಡಿರುತ್ತೆ. ಹೀಗೆ ಗುಣಗಳು ಒಂದಕ್ಕೊಂದು ಬೆರೆತು ಆಲೋಚನೆಯಲ್ಲಿ ಸಿಕ್ಕಾಕೊಂಡಾಗ ಅಲ್ಲಿ ಉಂಟಾಗುವಂತಹ ಗೊಂದಲ, ಅದಕ್ಕೆ ಪರಿಹಾರ ಏನು, ಹೇಗೆ ಈ ಗೊಂದಲದಿಂದ ಪಾರಾಗಬಹುದು ಎಂಬಂತಹ ಪ್ರಶ್ನೆಯನ್ನು ಪರಮಾತ್ಮನಲ್ಲಿ ಉದ್ಧವ ಮಾಡ್ತಾನೆ. ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ನಮ್ಮ ಅಭ್ಯಾಸಗಳಲ್ಲಿ ಸತ್ವಗುಣಗಳನ್ನು ಹೆಚ್ಚಾಗಿ ಹೊಂದುವಂತಹ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಸತ್ವಗುಣದ ವೃದ್ಧಿಗಾಗಿ ಸಾತ್ವಿಕ ವಸ್ತುಗಳನ್ನು ನಾವು ಯೂಸ್ ಮಾಡಬೇಕು. ಹೆಚ್ಚು ಸಾತ್ವಿಕ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಧರ್ಮ, ಜ್ಞಾನ ಹಾಗೂ ನಮ್ಮ ಸ್ವಭಾವ ಕೂಡ ಬದಲಾಗುತ್ತೆ. ನಮ್ಮ ನಿಜವಾದ ಸ್ವರೂಪ, ಅದರ ಅರಿವು ಕೂಡ ಉಂಟಾಗುತ್ತೆ. ಅರ್ಥಾತ್ ಸ್ವರೂಪ ಜ್ಞಾನ ಉಂಟಾಗುತ್ತೆ. ಸತ್ವಗುಣ ಮತ್ತು ಜ್ಞಾನ ಒಂದಕ್ಕೊಂದು ಬಹಳ ಹತ್ತಿರದಲ್ಲಿರುತ್ತೆ. ಆದ್ದರಿಂದ ಸತ್ವಗುಣಗಳನ್ನು ಹೆಚ್ಚು ಬೆಳೆಸ್ಕೊಂಡಾಗ ನಮ್ಮ ಸ್ವರೂಪ ಜ್ಞಾನ ಉಂಟಾಗುತ್ತೆ. ಯಾವಾಗ ನಮಗೆ ನಮ್ಮ ಸ್ವರೂಪದ ಜ್ಞಾನ ಉಂಟಾಗುತ್ತೆ, ಆಗ ನಮ್ಮಲ್ಲಿರುವಂತಹ ಅನೇಕ ಸಂಶಯಗಳು ನಿವಾರಣೆ ಆಗುತ್ತೆ. ಮತ್ತೊಂದು ಸತ್ವಗುಣದ ಉಪಯೋಗ ಅಂತಂದ್ರೆ, ಸತ್ವಗುಣದಿಂದ ಈ ಜ್ಞಾನಾಗ್ನಿ ಎನ್ನುವಂತಹದ್ದು ಉಂಟಾಗುತ್ತೆ. ಜ್ಞಾನಾಗ್ನಿ ಎನ್ನುವಂತಹದ್ದು ತ್ರಿಗುಣಗಳನ್ನೇ ಮುಂದೆ ನಾಶ ಮಾಡುತ್ತೆ. ಅಷ್ಟು ಶಕ್ತಿಯನ್ನು ಹೊಂದಿರುತ್ತೆ ಜ್ಞಾನ ಅನ್ನುವಂತಹದ್ದು. ಹೀಗೆ ಪರಮಾತ್ಮ ಉದ್ಧವನಿಗೆ ಹೇಳಿದಾಗ ಉದ್ಧವ ಮತ್ತೆ ಪ್ರಶ್ನೆ ಮಾಡ್ತಾನೆ ಭಗವಂತನನ್ನ. ವಿದಂತಿ ಮರ್ತ್ಯಾಹ ಪ್ರಾಯೇಣ ವಿಷಯಾನ್ ಪದಮಾಪದಾಂ ತಥಾಪಿ ಭುಂಜತೆ ಕೃಷ್ಣ ತತ್ಕಥಂ ಶ್ವಕರಾಜವತ್. ಉದ್ಧವ ಕೇಳ್ತಾ ಇರೋದೇನು ಅಂತಂದ್ರೆ, ವಿಷಯಗಳು ಅಂತ ಮಾತನಾಡ್ತೀವಿ. ಪ್ರಪಂಚದ ವಸ್ತುಗಳನ್ನು ವಿಷಯಗಳು ಅಂತ ಹೇಳ್ತಾರೆ. ಮನುಷ್ಯನ ಸ್ವಭಾವ ಹೇಗೆ ಅಂತಂದ್ರೆ, ಹೊರಗಿನ ವಸ್ತು ವಿಷಯಗಳಲ್ಲಿ ಅವನ ಆಸಕ್ತಿ ಹೆಚ್ಚಾಗಿರುತ್ತೆ.
ಈ ಕಾರಣದಿಂದ ಮನುಷ್ಯ ಅವುಗಳ ಹಿಂದೆ ಬೀಳೋದ್ರಿಂದ ಆಪತ್ತು ಅನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತಂದ್ರೆ ಲೋಕದಿಂದ ಗಳಿಸುವಂತಹ ಅದು ಯಾವುದೇ ಆಗಿರಲಿ, ಅವುಗಳು ಕೇವಲ ಕ್ಷಣಿಕ ಸುಖವನ್ನ ಕೊಡುತ್ತೆ. ಅದು ಯಾವುದು ಶಾಶ್ವತವಾಗಿರುವಂತಹದ್ದು ಯಾವುದನ್ನು ಕೂಡ ಈ ಜಗತ್ತು ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಹೊರ ಪ್ರಪಂಚದಲ್ಲಿ ಆಸಕ್ತಿ ಹೆಚ್ಚಾಗಿ ಅಲ್ಲಿ ವಸ್ತು ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾದಾಗ ಅವುಗಳ ಬಯಕೆಯಿಂದ ಅವುಗಳನ್ನೇ ಹೊಂದಬೇಕು ಅಂತ ಹೇಳಿ ಅವುಗಳನ್ನು ಸಂಗ್ರಹ ಮಾಡುವುದರಿಂದ ಮನೆ ಮತ್ತು ಮನದಲ್ಲಿ ಆಪತ್ತನ್ನು ನಾವೇ ತಂದಿಟ್ಕೊಂಡಂಗೆ ಆಗತ್ತೆ. ಈ ಕಾರಣದಿಂದ ಮುಂದೆ ದುಃಖವನ್ನು ನಾವು ಅನುಭವಿಸಲೇಬೇಕು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ದುಃಖ ಬರುತ್ತೆ ಎನ್ನುವಂತಹದ್ದು ಗೊತ್ತಾಗಿ ಅದಕ್ಕಾಗಿ ನಾವು ಹೆಚ್ಚು ಸಂಕಟವನ್ನು ಅನುಭವಿಸ್ತೀವಿ. ಇಷ್ಟೆಲ್ಲ ಸತ್ಯ ಗೊತ್ತಾದರೂ ಕೂಡ ಆಶ್ಚರ್ಯ ಏನು ಅಂತಂದ್ರೆ, ಈ ಒಂದು ಗೊತ್ತಿರುವ ಸತ್ಯ ತಿಳ್ಕೊಂಡ್ರೂ ಕೂಡ ಇವತ್ತಿನ ದಿವಸ ಮನುಷ್ಯ ಪ್ರಾಣಿಗಳಂತೆ, ಕತ್ತೆ, ಕುರಿ, ನಾಯಿಗಳಂತೆ ದುಃಖವನ್ನ ಭೋಗಿಸಲು ಹೊರ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ. ಹೇ ಪರಮಾತ್ಮ, ಇದಕ್ಕೆ ಏನು ಕಾರಣ? ಗೊತ್ತಿರುವಂತಹ ಸತ್ಯ ಕಣ್ಣೆದುರಿಗೆ ಇದ್ರೂ ಕೂಡ ದುಃಖವನ್ನ ಅನುಭವಿಸಲು ಸಿದ್ಧನಾಗಿ ಮತ್ತೆ ಮತ್ತೆ ಪ್ರಾಣಿಯಂತೆ ಮನುಷ್ಯ ವರ್ತಿಸ್ತಾನಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಶ್ರೀ ಭಗವಾನ್ ಉವಾಚ, ಪರಮಾತ್ಮ ಹೇಳ್ತಾನೆ, ಹೇ ಉದ್ಧವ, ಮನುಷ್ಯ ಈ ರೀತಿ ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಹೆಚ್ಚು ಅರ್ಥವನ್ನ ಕಲ್ಪಿಸಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಗ್ನೊರೆನ್ಸ್. ಅವಿದ್ಯೆಯ ಕಾರಣದಿಂದ ಮನುಷ್ಯ ಹೀಗೆ ವಿಷಯಗಳ ಹಿಂದೆ ಸುತ್ತಾನೆ. ಅಜ್ಞಾನಿಗಳಿಗೆ ಹೃದಯದಲ್ಲೇ ಇಂತಹ ಆಸೆಯ ಬಯಕೆಗಳನ್ನು ಅವರು ತುಂಬಿಟ್ಕೋತಾರೆ. ನಾನು, ನನ್ನದು, ನನಗೆ ಅಂತ ಹೇಳಿ ಸದಾಕಾಲ ಹೊರ ವಿಷಯಗಳಲ್ಲಿ ಆಸಕ್ತಿಯನ್ನ ತೋರಿ ಈ ಕಾರಣದಿಂದ ಅವರು ದುಃಖವನ್ನ ಅನುಭವಿಸ್ತಾರೆ. ದುಃಖಕ್ಕೆ ಇದೇ ಕಾರಣ. ವಾಸ್ತವವಾಗಿ ಮನುಷ್ಯ ಅಂತ ಹೇಳಿದಾಗ ಸ್ವರೂಪತಃ ಅವನಲ್ಲಿ ಶುದ್ಧವಾದ ಮನಸ್ಸು ಇರುತ್ತೆ. there is no doubt about it. but because of the ಅಜ್ಞಾನ ಅವನು ಹೊರಗಿನ ವಿಷಯಗಳಿಗೆ ಸೋಲ್ತಾನೆ. ಯಾಕೆ ಹೀಗಾಗತ್ತೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ಅವನಲ್ಲಿರುವಂತಹ ಘೋರವಾದ ರಜೋಗುಣ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳನ್ನು ಸೃಷ್ಟಿ ಮಾಡುತ್ತೆ. ಆಗ ಮನುಷ್ಯ ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಕಳ್ಕೋತಾನೆ. ಮುಂದಿನ ಪರಿಣಾಮ ಅವನು ದುಃಖವನ್ನ ಅನುಭವಿಸಬೇಕಾದಂತಹ ಕರ್ಮಗಳಲ್ಲಿ ಸಿಕ್ಕಾಕೋತಾನೆ. ಇದು ಸಾಮಾನ್ಯ ಮನುಷ್ಯನ ಪಾಡು ಮಾತ್ರ ಅಲ್ಲ, ವಿದ್ವಾಂಸರ ಮನಸ್ಸು ಕೂಡ ಸ್ವಲ್ಪ ಮಟ್ಟಿಗೆ ರಜೋಗುಣದ ಪ್ರಭಾವಕ್ಕೆ ಒಳಗಾಗಿರುತ್ತೆ. ಆದರೆ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ವಿದ್ವಾಂಸನಿಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ಒಬ್ಬ ವಿದ್ವಾಂಸನಲ್ಲಿ ವಿವೇಕ ಅನ್ನುವಂತಹದ್ದು ಒಂದು ಸೂಕ್ತ ಸಮಯದಲ್ಲಿ ಅವನನ್ನ ಎಚ್ಚರಿಸುತ್ತೆ. ಹೇ ಉದ್ಧವ, ಶ್ರೇಯಸ್ಸನ್ನ ಬಯಸುವವನು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿರಂತರವಾದ ಸಾಧನೆಯ ಮೂಲಕ ಹಾಗೂ ಏಕಾಗ್ರತೆಯಿಂದ ಮನಸ್ಸನ್ನ ನನ್ನಲ್ಲಿ ನಿಲ್ಲಿಸ್ಕೋಬೇಕು. ಅವನು ನೀಗ ಮಾಡಿರುವಂತಹ ಒಂದು ಪ್ರಶ್ನೆ ನನಗೆ ಮತ್ತೆ ಒಂದು ಹಳೆಯ ನೆನಪನ್ನ ತಂದು ಕೊಡ್ತಾ ಇದೆ. ಈ ಒಂದು ಯೋಗವನ್ನ ಬಹಳ ಹಿಂದೆ ನಾನು ಬ್ರಹ್ಮದೇವರ ಸಮ್ಮುಖದಲ್ಲಿ ಸನಕಾದಿಗಳಿಗೆ ಉಪದೇಶ ಮಾಡಿದ್ದೆ. ಸನಕಾದಿಗಳು ಅಂತಂದ್ರೆ ಸನಕ ಸನಂದನ
ಸನತ್ ಕುಮಾರ ಮತ್ತು ಸನಾತನ ಅಂತ 4 ಜನ ಮಹಾ ಋಷಿಗಳು. ಬ್ರಹ್ಮದೇವರ ಸಮ್ಮುಖದಲ್ಲಿ ಅವರಲ್ಲಿ ಬಂದಂತಹ ಒಂದು ಪ್ರಶ್ನೆಗಾಗಿ ನಾನು ಈ ಒಂದು ಪರಿಹಾರವನ್ನ, ಒಂದು ಉಪದೇಶವನ್ನ ಆಗ ಅವರಿಗೆ ಕೊಟ್ಟಿದ್ದೆ. ಅದನ್ನ ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ. ಆಗ ಉದ್ಧವ ಮತ್ತೆ ಪ್ರಶ್ನೆ ಮಾಡ್ತಾನೆ, ಪರಮಾತ್ಮ, ಸನಕಾದಿಗಳಿಗೆ ನೀನು ಯಾವ ಉಪದೇಶವನ್ನು ಮಾಡಿದೀಯಾ, ಆ ಉಪದೇಶವನ್ನ ಮತ್ತೊಮ್ಮೆ ನನಗಾಗಿ ನೀನು ಎಲ್ಲವನ್ನ ತಿಳಿಸಿಕೊಡು ಅಂತ ಕೇಳ್ಕೊತಾನೆ. ಶ್ರೀ ಭಗವಾನುವಾಚ ಪುತ್ರ ಹಿರಣ್ಯಗರ್ಭಸ್ಯ ಮಾನಸಾಃ ಸನಕಾದಯಃ ಪಪ್ರಚ್ಛೂಪಿತರಂ ಸೂಕ್ಷ್ಮಂ ಯೋಗಸ್ಯೈ ಕಾಂತಿಕೀಂ ಗತಿಂ. ಸನಕಾದಿಗಳು ಅಂತಂದ್ರೆ ಹೀಗೆ ಈ 4 ಜನ ಋಷಿಗಳು ಬ್ರಹ್ಮದೇವನ ಮಾನಸ ಪುತ್ರರು. ಈ ಸನಕಾದಿಗಳು ಒಮ್ಮೆ ತಮ್ಮ ತಂದೆ ಅವನನ್ನ ಹಿರಣ್ಯಗರ್ಭ ಅಂತ ಕೂಡ ಕರೀತಾರೆ. ಸೊ ಹಿರಣ್ಯಗರ್ಭನಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಈ 4 ಜನ ಮಾನಸ ಪುತ್ರರು. ಅವರು ಕೇಳ್ತಾರೆ, ನಮ್ಮ ಪಂಚೇಂದ್ರಿಯಗಳನ್ನ, ಇಟ್ ಇಸ್ ಕಾಲ್ಡ್ ದಿ ಎಕ್ಸ್ಟರ್ನಲ್ ಆರ್ಗನ್ಸ್. ಈ ಎಕ್ಸ್ಟರ್ನಲ್ ಆರ್ಗನ್ಸ್ ಅಂತಂದ್ರೆ ಅದನ್ನ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ. ಈ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಲೋಕದಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡುವಂತಹದ್ದು ಒಂದು ಕ್ರಮ. ಲೋಕಜ್ಞಾನವನ್ನ ಗಳಿಸಬೇಕು ಅಂತಂದ್ರೆ ಈ ಪಂಚೇಂದ್ರಿಯಗಳು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೊ ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು ಇವುಗಳು ನಮ್ಮ ಜ್ಞಾನ ಸಂಪಾದನೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸಿ ನಮಗೆ ಜ್ಞಾನವನ್ನ ತಂದುಕೊಡುತ್ತೆ. ಇದು ಎಕ್ಸ್ಟರ್ನಲ್ ಆರ್ಗನ್ಸ್. ಅದೇ ರೀತಿ ನಮ್ಮಲ್ಲಿ ಇಂಟರ್ನಲ್ ಆರ್ಗನ್ಸ್ ಅನ್ನುವಂತಹದ್ದು ಕೂಡ ಇದೆ. ಅದನ್ನ ಮನಸ್, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಇಂಟರ್ನಲ್ ಎಕ್ವಿಪ್ಮೆಂಟ್. ಈ ಪ್ರಪಂಚದ ಸೃಷ್ಟಿಗೆ ಮುಂಚೆ ಪಂಚೀಕರಣದ ವ್ಯವಸ್ಥೆ ಎನ್ನುವಂತಹದ್ದು ಒಂದು ಆಗತ್ತೆ. ಪ್ರಪಂಚ ಸೃಷ್ಟಿ ಆಗಬೇಕು ಅಂತಂದ್ರೆ ಪಂಚೀಕರಣ ಅನ್ನುವಂತಹ ಒಂದು ವ್ಯವಸ್ಥೆ ಆಗಲೇಬೇಕು. ಸೊ ಹೀಗೆ ಪಂಚೀಕರಣದ ವ್ಯವಸ್ಥೆಯ ನಂತರದಲ್ಲಿ ಪಂಚತನ್ಮಾತ್ರಗಳು ಬಹಳ ಸೂಕ್ಷ್ಮವಾಗಿ ಒಂದಕ್ಕೊಂದು ಬಹಳ ಪ್ರಪೋರ್ಷನೇಟ್ ಆಗಿ ಬೆರೆತು ನಂತರ ಈ ಒಂದು ಪ್ರಪಂಚವನ್ನ ಅಂತಂದ್ರೆ ಈ ನಾವೀಗ ಏನ್ ನೋಡ್ತಾ ಇದ್ದೀವಿ, ಈ ಒಂದು ಸ್ಥೂಲ ಪ್ರಪಂಚವನ್ನ ಈ ಪಂಚ ತನ್ಮಾತ್ರಗಳು ಸೃಷ್ಟಿ ಮಾಡತ್ವೆ, ನಿರ್ಮಾಣ ಮಾಡತ್ವೆ. ಇನ್ಫ್ಯಾಕ್ಟ್ ಈ ಪಂಚ ತನ್ಮಾತ್ರಗಳು ಕೂಡ ಈ 3 ಗುಣಗಳಿಂದ ಕೂಡಿರುತ್ತೆ, ತ್ರಿಗುಣಗಳಿಂದ ಕೂಡಿರುತ್ತೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಂದ ಕೂಡಿರುತ್ತೆ. ಕ್ರಿಯೇಷನ್ ವರ್ಲ್ಡ್ ಅಂತ ಹೇಳಿದಾಗ ಪ್ರಪಂಚದ ಸೃಷ್ಟಿಗೆ ತಮೋಗುಣ ಅನ್ನುವಂತಹದ್ದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅಲ್ಲಿ ತಮೋಗುಣ ಹೆಚ್ಚಿನ ಅಂಶ ಈ ಒಂದು ಸ್ಥೂಲ ಪ್ರಪಂಚದಲ್ಲಿ ತನ್ನ ಪಾಲನ್ನ ಇಟ್ಕೊಂಡಿದೆ. ಅದರಂತೆ ಅಲ್ಲಿ ಸತ್ವಗುಣ ಕೂಡ ಇದೆ, ರಜೋಗುಣ ಕೂಡ ಇದೆ. ನಮ್ಮ ದೇಹದ ರಚನೆಯಲ್ಲೂ ಕೂಡ ಇದೇ ರೀತಿ ವಿ ಕಾಲ್ ಇಟ್ ದಿ ಫಿಸಿಕಲ್ ಬಾಡಿ. ಈ ನಮ್ಮ ಸ್ಥೂಲ ಶರೀರದಲ್ಲೂ ಕೂಡ 3 ರೀತಿಯ ಗುಣಗಳು ಇದೆ. ಸ್ಥೂಲ ಪ್ರಪಂಚದಲ್ಲಿ ಹೇಗೆ ತಮೋಗುಣದ ಅಂಶ ಹೆಚ್ಚಾಗಿದೆ, ಅದೇ ರೀತಿ ನಮ್ಮ ಈ ಸ್ಥೂಲ ದೇಹದಲ್ಲೂ ಕೂಡ ತಮೋಗುಣದ ಪ್ರಭಾವ ಹೆಚ್ಚಾಗಿಯೇ ಇದೆ. ಈ ಕಾರಣದಿಂದಲೇ ಮನುಷ್ಯನಲ್ಲಿ ಅನೇಕ ವೇಳೆ ಹಿ ಫೀಲ್ಸ್ ದಿ ಜಡತ್ವ ಹೆಚ್ಚಾದಾಗ ಏನಾಗುತ್ತೆ, ಅನೇಕ ಸಂದರ್ಭಗಳಲ್ಲಿ ಮನುಷ್ಯನಲ್ಲಿ ಇರುವಂತಹ ಈ ಒಂದು ಜಡತ್ವ ಮನೋಬುದ್ಧಿಯವರೆಗೆ ಕೂಡ ಇದು ಹರಡುತ್ತೆ.
ಆದರೆ ದ ಇಂಟರ್ನಲ್ ಎಕ್ವಿಪ್ಮೆಂಟ್ ಅಂತ ಹೇಳುವಂತಹ ಮನಸ್ಸು ಅಂಡ್ ಬುದ್ಧಿ, ದೇ ಆರ್ ಮೇಡ್ ವಿತ್ ಪ್ಯೂರ್ ಮೆಟೀರಿಯಲ್ ಅಂತಂದ್ರೆ ತನ್ಮಾತ್ರಗಳು ಅಂತ ಏನ್ ಹೇಳ್ತೀವಿ. ತನ್ಮಾತ್ರ ಅಂತಂದ್ರೆ ತತು ಮಾತ್ರ, ಕೇವಲ ಅದು ಮಾತ್ರ. ಕೇವಲ ಅದು ಮಾತ್ರ ಅಂತಂದ್ರೆ ಅದು ಪರಿಶುದ್ಧವಾಗಿದೆ, ಅದರ ಜೊತೆಯಲ್ಲಿ ಬೇರೆ ಯಾವುದು ಬೆರೆತಿಲ್ಲ. ಬೇರೆ ಯಾವುದು ಬೆರೆತಿಲ್ಲದ ಕಾರಣದಿಂದ ಅದು ಪರಿಶುದ್ಧವಾಗಿದೆ. ಈ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ನಿರ್ಮಾಣವಾಗಿರುವಂತಹದ್ದೇ ಈ ಒಂದು ಪರಿಶುದ್ಧವಾದ ತನ್ಮಾತ್ರಗಳ ಕಾರಣದಿಂದ. ಸೊ ಮನುಷ್ಯನ ದೇಹ ನಿರ್ಮಾಣವಾಗುವಂತಹ ಸಮಯದಲ್ಲಿ ಹೆಚ್ಚಿನ ಅಂಶ ಇವುಗಳ ಪಾತ್ರವೇ ಇರೋದ್ರಿಂದ ಮನುಷ್ಯ ತಾನು ದೇಹವನ್ನ ಪಡೆದುಕೊಂಡ ಅಂತ ಹೇಳಿದಾಗ ಅಲ್ಲಿ ದ ಸುಪ್ರೀಂ ಲಾರ್ಡ್ ಹ್ಯಾಸ್ ನೋ ರೋಲ್ ಪ್ಲೇ. ನಾವು ಭಗವಂತನನ್ನ ದೂಷಿಸ್ತೀವಿ, ನನಗೆ ಯಾಕೆ ಇಂತಹ ಒಂದು ಶರೀರವನ್ನು ಕೊಟ್ಟೆ ಅಂತ ನಾವು ಕೇಳ್ತೀವಿ. ಇದು ಭಗವಂತ ಕೊಟ್ಟಿದ್ದಾನೆ ಅನ್ನೋದಕ್ಕಿಂತ ಈ ದೇಹವನ್ನ ನಾನೇ ನನ್ನ ಪೂರ್ವ ಕರ್ಮ ಮತ್ತು ಸಂಸ್ಕಾರಗಳ ಕಾರಣದಿಂದ ಇಂತಹ ಒಂದು ಶರೀರವನ್ನ ನಾನೇ ಸೃಷ್ಟಿ ಮಾಡಿಕೊಂಡೆ ಎನ್ನುವಂತಹದ್ದು ಹೆಚ್ಚಿನ ಅಂಶ ಸತ್ಯ. ಸೊ ವಿ ಶುಡ್ ನಾಟ್ ಬ್ಲೇಮ್ ದಿ ಗಾಡ್. ಸೊ ಇಟ್ ಈಸ್ ದಿ ಗುಣಾಸ್, ಗುಣಗಳ ಪ್ರಭಾವ ಮನುಷ್ಯನ ಮೇಲೆ ಹೇಗೆ ಬಿದ್ದಿರುತ್ತೆ ಆ ರೀತಿಯಲ್ಲಿ ಮನುಷ್ಯ ಆಗಿರ್ತಾನೆ. ಮನುಷ್ಯನನ್ನ ಒಳ್ಳೆಯವನು ಕೆಟ್ಟವನು ಅಂತ ನಾವೇನ್ ಕರಿತೀವಿ ಅದು ಮನುಷ್ಯನ ದೇಹಕ್ಕಾಗಲಿ ಅಥವಾ ಮನುಷ್ಯನಿಗಾಗಲಿ ಸಂಬಂಧಪಟ್ಟಿರುವಂತಹದ್ದಲ್ಲ, ಅದು ಗುಣಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅವನಲ್ಲಿರುವಂತಹ ಗುಣ ಅವನ ಸಜ್ಜನಿಕೆ ಮತ್ತು ಅವನ ನಡತೆ ಹಾಗೂ ಅವನ ಕೆಟ್ಟತನವನ್ನ ತೋರಿಸುತ್ತೆ. ಇನ್ಫ್ಯಾಕ್ಟ್ ಪರಮಾತ್ಮ ಅಂತ ಹೇಳಿದಾಗ ಆ ಒಂದು ಸುಪ್ರೀಂ ಶಕ್ತಿ ಎನ್ನುವಂತಹದ್ದು ಮನುಷ್ಯನಿಗೆ ಬಹಳ ಉತ್ತಮವಾದ ಒಂದು ಸಾತ್ವಿಕ್ ಎಕ್ವಿಪ್ಮೆಂಟ್ ಅನ್ನುವಂತಹದ್ದನ್ನು ಕೊಟ್ಟಿರುತ್ತೆ. ಇಟ್ಸ್ ಎ ಟೂಲ್. ಅದನ್ನ ಮನೋಬುದ್ಧಿ ಅಂತ ಹೇಳ್ತೀವಿ, ಮನಸ್ಸಂತ ಹೇಳ್ತೀವಿ. ಪರಮಾತ್ಮ ಕೊಟ್ಟಂತಹ ಈ ಮನಸ್ಸು ಎಂಬ ಉಪಕರಣವನ್ನ ನಾವು ಹೇಗೆ ಉಪಯೋಗಿಸ್ಕೋತೀವಿ ಎನ್ನುವಂತಹದ್ದು ನಮ್ಮ ಆಯ್ಕೆಗೆ ಬಿಟ್ಟ ವಿಚಾರವಾಗಿದೆ. ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ನಾವು ಯಾವುದೆಲ್ಲವನ್ನ ನಾವು ನಮ್ಮಲ್ಲಿ ತುಂಬ್ಕೋತೀವಿ, ಬೇಕು ಬೇಡ ಅಂತ ಹೇಳಿ ಅನೇಕಗಳಿರುತ್ತೆ ಅಲ್ಲಿ, ಅವೆಲ್ಲವನ್ನ ನನಗೆ ಬೇಕು ಅಂತ ಹೇಳಿ ನಾವು ಆರಿಸ್ಕೊಂಡು ನಮ್ಮದಾಗಿಸ್ಕೋತೀವಿ. ಅವುಗಳು ಒಳ್ಳೆಯದು ಕೆಟ್ಟದು ಏನು ಗೊತ್ತಿಲ್ಲ, ಕೇವಲ ಅವುಗಳ ಆಕರ್ಷಣೆಗೆ ಒಳಗಾಗಿ ಅನೇಕಗಳನ್ನ ನಾವು ವಿ ಕ್ಯಾರಿ ಅರೌಂಡ್. ಸೊ ದಟ್ಸ್ ಅವರ್ ಚಾಯ್ಸ್. ಸೊ ಹೀಗಿದ್ದಾಗ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ದೋ ಇಟ್ ಈಸ್ ಗಿವನ್ ಬೈ ದಿ ಲಾರ್ಡ್ ಫಾರ್ ಅವರ್ ಪ್ರೋಗ್ರೆಸ್, ಆದರೆ ನಾವು ಏನನ್ನ ಹೊತ್ಕೊಂಡಿದ್ದೀವಿ, ಯಾವುದನ್ನ ನಮ್ಮ ಜೊತೆ ಇಟ್ಕೊಂಡಿದ್ದೀವಿ, ಯಾವುದರ ಪ್ರಭಾವಕ್ಕೆ ನಾವು ಒಳಗಾಗಿದ್ದೀವಿ ಅನ್ನುವಂತಹದ್ದು ಈಸ್ 100% ಅವರ್ ಚಾಯ್ಸ್. ನಾವು ಬೇಡದ ಅನೇಕಗಳನ್ನ ನಮ್ಮ ಜೊತೆನಲ್ಲಿ ಇಟ್ಕೊಂಡು ನಾವು ಮತ್ತೊಬ್ಬರನ್ನ ದೂಷಿಸುವಂತಹದ್ದು ಒಳ್ಳೆಯದಲ್ಲ. ನಾವು ಯಾಕೆ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಇಷ್ಟೊಂದು ಆಸಕ್ತಿಯನ್ನು ವಹಿಸ್ತೀವಿ ಅಂತಂದ್ರೆ, ನನ್ನ ಗಮನಕ್ಕೆ ಎಲ್ಲವೂ ಬರಬೇಕು, ಪ್ರಪಂಚದ ಆಗು ಹೋಗುಗಳೆಲ್ಲವೂ ನನಗೆ ಗೊತ್ತಾಗಬೇಕು ಮತ್ತು ನಾನು ಬಯಸಿದಂತೆ ಈ ಪ್ರಪಂಚ ಇರಬೇಕು ಅನ್ನುವಂತಹ ಒಂದು ಉದ್ದಟತನದ ಕಾರಣದಿಂದ ಪ್ರಪಂಚದಲ್ಲಿ ಅನೇಕಗಳು ಇವೆ ವಸ್ತುಗಳು. ದೃಶ್ಯ ಪ್ರಪಂಚ ಅಂತ ನಾವು ಈ ಪ್ರಪಂಚವನ್ನ ಯಾಕೆ ಕರಿತೀವಿ ಅಂತಂದ್ರೆ, ದಿಸ್ ಪ್ರಪಂಚ ಇಸ್ ಫಿಲ್ಡ್ ವಿತ್ ಸೋ ಮೆನಿ ಐಟಮ್ಸ್. ಅವುಗಳಲ್ಲಿ ಕೆಲವು ನನಗೆ ಬೇಕಾಗಿರೋದಿಲ್ಲ, ಕೆಲವುಗಳು ನನ್ನ ಉಪಯೋಗಕ್ಕೆ ಬರಬಹುದು. ಆದರೆ ಉಪಯೋಗಕ್ಕೆ ಬರದೇ ಇರುವಂತಹ ಅನೇಕ ವಸ್ತುಗಳು ಕೂಡ ನನ್ನ ಆಕರ್ಷಣೆಗೆ ಸಿಕ್ಕಾಕೊಳ್ಳುತ್ತೆ.
ಅವುಗಳಿಂದ ನನಗೆ ಉಪಯೋಗ ಇಲ್ಲ ಅಂತಂದ್ರೂ ಕೂಡ ಅದು ನನಗೆ ಬೇಕು ಅಂತ ಹೇಳಿ ಅವುಗಳ ಆಯ್ಕೆಯನ್ನ ಮಾಡ್ಕೋತೀನಿ. ಹೀಗೆ ನನಗೆ ಬೇಕೋ ಬೇಡವೋ ಇದ್ಯಾವುದು ನನಗೆ ಗೊತ್ತಾಗದೆ ಹೋದ್ರೂ ಕೂಡ ಅವೆಲ್ಲವುಗಳನ್ನ ನಾನು ನನ್ನದಾಗಿಸಿಕೊಂಡು ಅವುಗಳ ಜೊತೆ ಬೆರೆತು ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಯಾವುದೆಲ್ಲವನ್ನ ನಾವು ಹೊಂದುತ್ತೀವಿ ನನಗೆ ಬೇಕು ಅಂತ, ಅವುಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ನಮ್ಮಲ್ಲಿರುವಂತಹ ಎಲ್ಲಾ ಶಕ್ತಿ, ಎನರ್ಜಿ ಅಂತ ನಾವೇನು ಹೇಳ್ತೀವಿ, ಅವೆಲ್ಲವನ್ನ ಇವುಗಳಿಗೆ ಉಪಯೋಗಿಸ್ಕೋತೀವಿ. ಸಂಗ್ರಹ ಬುದ್ಧಿ ಅಂತ ಕರೀತಾರೆ. ಲೋಕದ ವಿಷಯಗಳಲ್ಲಿ ಈ ಸಂಗ್ರಹ ಬುದ್ಧಿ ಅನ್ನುವಂತಹದ್ದು ಏನ್ ಮಾಡತ್ತೆ ಅಂತಂದ್ರೆ, ಪ್ರಪಂಚದಲ್ಲಿರುವಂತಹ ಅನೇಕಗಳನ್ನ ನನ್ನದಾಗಿಸಿಕೊಳ್ಳುವಂತಹ ಒಂದು ತವಕದ ಬುದ್ಧಿಯನ್ನು ಅದು ಕೊಡುತ್ತೆ. ಸೊ ನನ್ನ ಹತ್ರ ಇರುವಂತಹ ಎಲ್ಲಾ ಶಕ್ತಿಯನ್ನ ಕೇವಲ ಈ ವಸ್ತುಗಳನ್ನು ನಾನು ಹೊಂದಬೇಕು ಅಂತ ಅದಕ್ಕೆ ನಾನು ವಿನಿಯೋಗಿಸ್ಕೋತೀನಿ. ಸತ್ಯ ಈ ರೀತಿ ಇರೋದ್ರಿಂದ ದ ತಾಮಸಿಕ ಅಂಶ, ದಟ್ ಈಸ್ ದಿ ಜಡತ್ವ, ಇಟ್ ಎಂಟರ್ಸ್ ಇನ್ ಟು ಅವರ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಸ್ಲೋಲಿ, ನಿಧಾನವಾಗಿ ಕ್ರಮೇಣ ಈ ಜಡತ್ವ ಅನ್ನುವಂತಹದ್ದು ನನ್ನ ಮನೋಬುದ್ಧಿಗಳಲ್ಲೂ ಕೂಡ ಬಂದು ಸೇರಿಕೊಳ್ಳುತ್ತೆ. ಸೊ ಹೀಗೆ ನನ್ನ ಮನಸ್ಸು ಅನ್ನುವಂತಹದ್ದು ಈ ಎಲ್ಲ ಗುಣಗಳೊಂದಿಗೆ ಬೆರೆತು, ಒಂದಕ್ಕೊಂದು ಬೆರೆತು ಅನೇಕ ಸಂಕಷ್ಟಗಳನ್ನ, ಗೊಂದಲಗಳನ್ನ ಉಂಟು ಮಾಡಿ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಅನ್ನುವಂತಹದ್ದು ಸಿಗದೇ ಇರುವಂತಹ ಒಂದು ವಾತಾವರಣವನ್ನ ನಿರ್ಮಿಸುತ್ತೆ. ಈ ಒಂದು ಸಂಬಂಧವಾಗಿ ಸನಕಾದಿಗಳು ಬ್ರಹ್ಮದೇವರಲ್ಲಿ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಮನಸ್ಸು ಅಂತ ಹೇಳಿದಾಗ ಮನಸ್ಸಿನ ಮತ್ತೊಂದು ಭಾಗ, ದಿ ಅನದರ್ ಕಂಪಾರ್ಟ್ಮೆಂಟ್ ಆಫ್ ದ ಮೈಂಡ್ ಈಸ್ ಕಾಲ್ಡ್ ದಿ ಚಿತ್ತ. ಇದು ಮನಸ್ಸಿನ ಮತ್ತೊಂದು ರೂಪಾಂತರ ಅಂತ ಕೂಡ ಹೇಳ್ತಾರೆ ಇದನ್ನು. ಸೊ ಚಿತ್ತ ಈಸ್ ಆಕ್ಚುಲಿ ವೆರಿ ಪ್ಯೂರ್. ಗುಣ ಮತ್ತು ವಿಷಯಗಳು ಪರಸ್ಪರ ಒಂದಕ್ಕೊಂದು ಬೆರೆತು ಮನಸ್ಸಿನ ಸ್ಥಿರ ಸ್ಥಿತಿ, ದಟ್ ಮೀನ್ಸ್ ದ ಪ್ಯೂರ್ ಚಿತ್ತ. ಬೇಸಿಕಲಿ ಚಿತ್ತ ಅನ್ನುವಂತಹದ್ದು ಬಹಳ ಪ್ಯೂರ್ ಆಗಿರುತ್ತೆ. ಆದರೆ ಮನಸ್ಸಿನಲ್ಲಿ ಹೀಗೆ ಎಲ್ಲ ಗುಣಗಳು ಒಂದಕ್ಕೊಂದು ಬೆರೆತು ಅದನ್ನ ಗೊಂದಲದ ಗೂಡಿಗೆ ತಳ್ಳಿದಾಗ ಈ ಚಿತ್ತದಲ್ಲಿ ಇವೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಇವುಗಳನ್ನ ಬೇರ್ಪಡಿಸುವಂತಹದ್ದು ಹೇಗೆ? ಚಿತ್ತದಲ್ಲಿ ನೂರಾರು ಸಾವಿರಾರು ಆಲೋಚನೆಗಳು ಹರಿದಾಡ್ತಾ ಇದೆ. ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ವೆನ್ ದ ಮೈಂಡ್ ಇಸ್ ಡಿಸ್ಟರ್ಬ್ಡ್, ನನ್ನ ಮನಸ್ಸಿನ ಆಲೋಚನೆಗಳು ಸರಿ ಇಲ್ಲ ಅಂತ ಹೇಳ್ತೀವಿ. ಯಾಕೆ ನನ್ನ ಮನಸ್ಸಿನ ಆಲೋಚನೆಗಳು ಸರಿ ಇಲ್ಲ ಅಂತಂದ್ರೆ, ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನನ್ನ ಮನಸ್ಸಿನಲ್ಲಿ ಉಂಟಾಗಿರುತ್ತೆ. ಹಾಗೆ ಏನ್ ಹೇಳ್ತೀನಿ ಅಂತಂದ್ರೆ, ಮೈಂಡ್ ಈಸ್ ಡಿಸ್ಟರ್ಬ್ಡ್ ಅಂತ ಹೇಳ್ತೀನಿ. ಬಿಕಾಸ್ ದ ಮೈಂಡ್ ಈಸ್ ಡಿಸ್ಟರ್ಬ್ಡ್, ನನ್ನ ಆಲೋಚನೆಗಳು ಕೂಡ ಸರಿ ಇಲ್ಲ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಸತ್ಯ ಏನು ಅಂತಂದ್ರೆ, ಆಲೋಚನೆಗಳು, ದಿ ಥಾಟ್ಸ್ ಆರ್ ಜಸ್ಟ್ ದಿ ಥಾಟ್ಸ್. ಆಲೋಚನೆಗಳು ಅಂತ ಹೇಳಿದಾಗ ಅವುಗಳು ಕೇವಲ ಆಲೋಚನೆಗಳು ಮಾತ್ರವೇ ಆಗಿರುತ್ತೆ. ಆದ್ರೆ ಆ ಆಲೋಚನೆಗಳಲ್ಲಿ ಗುಡ್ ಅಂಡ್ ಬ್ಯಾಡ್ ಅನ್ನುವಂತಹದ್ದನ್ನ ನಾವು ನಮ್ಮ ಮನಸ್ಸಿನ ನಿರ್ಧಾರವನ್ನ ಅದರ ಮೇಲೆ ಹೇರ್ತೀವಿ. ಆ ಆಲೋಚನೆಗಳ ಮೇಲೆ ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಂತಹ ಒಳ್ಳೆಯದು ಕೆಟ್ಟದು ಅಂತ ಏನು ನಾವು ಕಂಡುಕೋತೀವಿ, ಅದನ್ನ ಈ ಆಲೋಚನೆಗಳಲ್ಲಿ ಬೆರೆಸ್ತೀವಿ. ಸೊ ಬೇಸಿಕಲಿ ಆಲೋಚನೆಗಳು ಅನ್ನುವಂತಹದ್ದು ಯಾವಾಗಲೂ ಉತ್ತಮವಾಗಿರುತ್ತೆ. ಆಲೋಚನೆಗಳಲ್ಲಿ ನಮ್ಮ ನಿರ್ಧಾರಗಳನ್ನ ಬೆರೆಸಿದಾಗ ಅಲ್ಲಿ ಒಂದು ಕಂಟೆಂಟ್ ಅಂತಂದ್ರೆ ಅಲ್ಲಿ ಬೆರೆಸಿದಂತಹದ್ದು ಗುಡ್ ಅಂಡ್ ಬ್ಯಾಡ್ ಆಗಿರುತ್ತೆ. ಸೊ ಹೀಗೆ ಬೆರೆತಾಗ ಹೌ ಟು ಕ್ಲೀನ್ ದಿಸ್ ಚಿತ್ತ ಅನ್ನುವಂತಹ ಪ್ರಶ್ನೆಯನ್ನ
ಸನಕಾದಿಗಳು ಬ್ರಹ್ಮದೇವರಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಬ್ರಹ್ಮದೇವ ಅಂತಂದಾಗ ಸದಾಕಾಲ ಒಂದು ತಪಸ್ಸಿನಲ್ಲಿ ನಿರತನಾಗಿರ್ತಾನೆ ಬ್ರಹ್ಮದೇವ. ಅವನ ಗಮನ ಸದಾಕಾಲ ಸೃಷ್ಟಿಯ ಕರ್ಮಗಳಲ್ಲಿ ತೊಡಗಿರುತ್ತೆ. ಸೊ ಅವನ ಗಮನ, ಮನಸ್ಸು, ಧ್ಯಾನ ಎಲ್ಲವೂ ಸೃಷ್ಟಿಯ ಕಡೆಗೆ ಇದ್ದಿದ್ದರಿಂದ ಸನಕಾದಿಗಳು ಕೇಳಿದಂತಹ ಪ್ರಶ್ನೆಯ ಮರ್ಮ ಬ್ರಹ್ಮದೇವರಿಗೆ ಅರ್ಥ ಆಗಲಿಲ್ಲ. ಆಗ ಸನಕಾದಿಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಅವರು ಅಶಕ್ತರಾಗ್ತಾರೆ. ಆದರೆ ಸನಕಾದಿಗಳ ಪ್ರಶ್ನೆಯಲ್ಲಿ ಬಹಳ ದೊಡ್ಡ ಸತ್ಯವಿದೆ, ಅದಕ್ಕೆ ಒಂದು ಪರಿಹಾರ ಬೇಕು. ಹಾಗಾಗಿ ಅವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ, ಸನಕಾದಿಗಳು ಕೇಳಿದಂತಹ ಪ್ರಶ್ನೆಯ ಪರಿಹಾರಕ್ಕಾಗಿ ಬ್ರಹ್ಮದೇವರು ನನ್ನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ನಾನು ತಸ್ಯಾಹಂ ಹಂಸರೂಪೇಣ ಸಕಾಶಮಗಮಂ ತದಾ, ಹಂಸರೂಪದಿಂದ ಅವರ ಮುಂದೆ ನಾನು ಕಾಣಿಸ್ಕೋತೀನಿ. ಅವರ ಪ್ರಶ್ನೆಗೆ ಪರಿಹಾರವನ್ನು ಕೊಡಬೇಕು, ಅವರಿಗೆ ಒಂದು ಉಪದೇಶವನ್ನು ಕೊಡಬೇಕು ಅಂತ ಹೇಳಿ ಹಂಸರೂಪದಿಂದ ನಾನು ಅವರ ಎದುರುಗಡೆ ಬಂದು ನಿಂತ್ಕೋತೀನಿ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಹಂಸರೂಪ ಅಂತಂದ್ರೆ ಪ್ಯೂರ್ ಫಾರ್ಮ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಂಸರೂಪದಿಂದ ಬ್ರಹ್ಮ ಮತ್ತು ಸನಕಾದಿಗಳ ಎದುರಿಗೆ ಪರಮಾತ್ಮ ಬಂದು ನಿಂತಾಗ ಸನಕಾದಿಗಳು ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿ ನೀನು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ಹೇ ಉದ್ಧವ, ಸನಕಾದಿಗಳಿಗೆ ಅವರು ನನ್ನನ್ನು ಕುರಿತು ಪ್ರಶ್ನೆಯನ್ನು ಮಾಡಿದಾಗ ನಾನು ಅವರಿಗೆ ಯಾವ ಉತ್ತರವನ್ನು ಕೊಟ್ಟೆ, ಅವರ ಜೊತೆ ಏನೆಲ್ಲವನ್ನ ನಾನು ಮಾತನಾಡಿದೆ ಅವೆಲ್ಲವನ್ನ ನಾನು ನಿನಗೆ ಹೇಳ್ತೀನಿ, ಗಮನವಿಟ್ಟು ಕೇಳು ಅಂತ ಹೇಳಿ ಮತ್ತೆ ಮುಂದುವರಿಸ್ತಾನೆ. ಸನಕಾದಿಗಳನ್ನು ಕುರಿತು ಪರಮಾತ್ಮ ಹೇಳ್ತಾನೆ, ಹೇ ವಿಪ್ರೋತ್ತಮರೇ, ಹೇ ವಿಪ್ರೋತ್ತಮರೇ, ಆತ್ಮನ ವಿಷಯದಲ್ಲಿ ನಿಮ್ಮ ಪ್ರಶ್ನೆ ಇದೆ. ಆತ್ಮನ ವಿಷಯದಲ್ಲಿ ನಿಮ್ಮ ಪ್ರಶ್ನೆ ಇರೋದ್ರಿಂದ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆತ್ಮ. ಆತ್ಮ ಏಕಃ, ಆತ್ಮನು ಒಂದೇ ಆಗಿದ್ದಾನೆ. ನಿಮ್ಮಲ್ಲಿರುವಂತಹ ಆತ್ಮನೇ ನನ್ನಲ್ಲೂ ಇದ್ದಾನೆ. ಆತ್ಮನು ಎಲ್ಲವೂ ಆಗಿರೋದ್ರಿಂದ ಆತ್ಮ ಮೀನ್ಸ್ ಆತ್ಮ ಈಸ್ ಎವ್ರಿಥಿಂಗ್. ಈ ಒಂದು ಪ್ರಪಂಚದಲ್ಲಿ ಏನೇನು ವಸ್ತುಗಳನ್ನು ನೋಡಲು ಸಾಧ್ಯವೋ ಮತ್ತು ಏನೇನು ವಸ್ತುಗಳು ಈ ಪ್ರಪಂಚದಲ್ಲಿ ಇದೆಯೋ, ಯಾಕೆಂತಂದ್ರೆ ಇರುವ ಎಲ್ಲ ವಸ್ತುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವ ವಸ್ತುಗಳನ್ನು ನಾವು ನೋಡ್ತೀವಿ ಮತ್ತು ಯಾವ ವಸ್ತುಗಳು ಈ ಪ್ರಪಂಚದಲ್ಲಿ ಇದೆ ಅವೆಲ್ಲವೂ ಆತ್ಮನೇ ಆಗಿದೆ. ಆತ್ಮನನ್ನು ಹೊರತುಪಡಿಸಿ ಬೇರೆ ಇನ್ಯಾವ ವಸ್ತುವು ಈ ಪ್ರಪಂಚದಲ್ಲಿ ಇಲ್ಲ. ಈ ವಿಷಯದಲ್ಲಿ ಈಗ ನಾನು ನಿಮಗೆ ಉತ್ತರ ಕೊಡಬೇಕು ಅಂತಂದ್ರೆ ಆತ್ಮನ ಆಧಾರದಲ್ಲಿಯೇ ನಾನು ನಿಮ್ಮ ಜೊತೆ ಮಾತನಾಡಬೇಕು. ಆತ್ಮನ ಆಧಾರದಲ್ಲಿಯೇ ನಿಮಗೆ ಪರಿಹಾರವನ್ನು ನಾನು ತಿಳಿಸಬೇಕು. ಪಂಚಭೂತಾತ್ಮಕ ತತ್ವ ಅನ್ನುವಂತಹದ್ದು ಎಲ್ಲಾ ಪ್ರಾಣಿಗಳಲ್ಲಿಯೂ ಸಮಾನವಾಗಿದೆ. ಮತ್ತು ನಾನು ಹಂಸರೂಪದಿಂದ ಬಂದು ನಿಮ್ಮೆದುರು ನಿಂತಾಗ ನೀವು ನನಗೆ ನಮಸ್ಕಾರವನ್ನ ಮಾಡಿ ನೀವು ಕೇಳಿದಂತಹ ಪ್ರಶ್ನೆ ಖೋ ಭವಾನ್, ಈ ರೀತಿ ನೀವು ನನ್ನನ್ನು ಪ್ರಶ್ನೆ ಮಾಡಿದ್ದೀರ. ಯಾರು ನೀನು ಅಂತ ಕೇಳಿದ್ದೀರ. ನೀವು ಕೇಳಿದಂತಹ ಪ್ರಶ್ನೆ ಇದು ಕೇವಲ ಒಂದು ವ್ಯಾವಹಾರಿಕ ಭಾಷೆ. ಇದು ವ್ಯಾವಹಾರಿಕ ಭಾಷೆಯಾಗಿರೋದ್ರಿಂದ ಆತ್ಮತತ್ವದಿಂದ ಇದು ಬಹಳ ದೂರದಲ್ಲಿರುವಂತಹ ಭಾಷೆ.
ಕಾಯ ವಾಚ ಮನಸ, ದೇಹ ಮನಸ್ಸು ವಾಣಿ, ಈ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ಇಂದ್ರಿಯಗಳಿಂದ ಏನೆಲ್ಲವನ್ನ ನೋಡಲು ಸಾಧ್ಯವೋ, ಕೇಳಲು ಸಾಧ್ಯವೋ, ಮನಸ್ಸಿನಿಂದ ಚಿಂತಿಸಲು ಸಾಧ್ಯವೋ ಅವೆಲ್ಲವೂ ನಾನೇ ಆಗಿದ್ದೀನಿ. ದಟ್ ಮೀನ್ಸ್ ಪ್ರಪಂಚದ ಜೊತೆಯಲ್ಲಿ ನೀನು ಕಾಂಟ್ಯಾಕ್ಟ್ಗೆ ಬರೋದಕ್ಕೆ ಯಾವುದೆಲ್ಲವನ್ನ ನೀನು ಉಪಯೋಗಿಸ್ಕೋತೀಯ ಮತ್ತು ಏನೆಲ್ಲವನ್ನ ಆ ಉಪಕರಣದಿಂದ ಅರ್ಥ ಮಾಡ್ಕೊಂಡಿದೀಯಾ ಅವೆಲ್ಲ ನಾನೇ ಆಗಿದ್ದೀನಿ. ನಾನಲ್ಲದೆ ಇಲ್ಲಿ ಬೇರೆ ಏನೂ ಇಲ್ವೇ ಇಲ್ಲ. ಈ ವಿಷಯದಲ್ಲಿ ಅನುಮಾನವನ್ನ ವ್ಯಕ್ತಪಡಿಸದೆ ನಿಶ್ಚಯವಾಗಿ ನಾನು ಹೇಳುವಂತಹ ಉಪದೇಶವನ್ನು ನೀವೆಲ್ಲ ಈಗ ಕೇಳಬೇಕು. ನಿಮ್ಮ ಪ್ರಶ್ನೆ ಆತ್ಮನ ವಿಷಯದಲ್ಲಿದೆ. ಆದ್ರಿಂದ ನಾನು ನಿಮಗೆ ಈ ಒಂದು ಉಪದೇಶವನ್ನು ಕೊಡ್ತಾ ಇದ್ದೀನಿ. ಆದ್ರಿಂದ ನಾನು ಹೇಳುವಂತಹ ಉಪದೇಶದಲ್ಲಿ ಯಾವುದೇ ರೀತಿಯ ಸಂಶಯಗಳನ್ನ, ಅನುಮಾನವನ್ನ ಇಟ್ಕೊಳ್ಳದೆ ವಿಷಯವನ್ನ ಗ್ರಹಿಸುತ್ತಾ ಬನ್ನಿ. ನೀವು ಮಕ್ಕಳೇ, ಸನಕಾದಿಗಳನ್ನ ಪರಮಾತ್ಮ ಮಕ್ಕಳೇ ಅಂತ ಕರೀತಾನೆ. ಆತ್ಮನ ವಿಷಯದಲ್ಲಿ ವಾಸ್ತವ ಏನು ಅಂತಂದ್ರೆ, ದ ಟ್ರೂತ್ ಈಸ್, ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ದಿ ಆತ್ಮ ವಿಷಯ. ಅದರಿಂದ ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ಸತ್ಯ ಏನು ಅಂತಂದ್ರೆ, ಇಲ್ಲಿ ಜೀವಿ ಅಂತ ಏನು ನೀವು ಅನೇಕ ಜೀವಿಗಳನ್ನ, ಸಾವಿರಾರು ಜೀವಿಗಳನ್ನ ಈ ಲೋಕದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಎಲ್ಲಾ ಜೀವಿಗಳು ಕೂಡ ನನ್ನದೇ ಸ್ವರೂಪ. ಈ ಸೃಷ್ಟಿಯಲ್ಲಿ, ಲೋಕದಲ್ಲಿ, ಜಗತ್ತಿನಲ್ಲಿ ನೀವು ನೋಡ್ತಾ ಇರುವಂತಹ ಎಲ್ಲ ಜೀವಿಗಳ ಸ್ವರೂಪ ನಾನೇ ಆಗಿದ್ದೀನಿ. ಇದರರ್ಥ ನಾನು ಬೇರೆ ಅಲ್ಲ, ಈ ಜೀವಿಗಳು ಬೇರೆ ಅಲ್ಲ. ನಮ್ಮಲ್ಲಿ ವ್ಯತ್ಯಾಸವೇ ಇಲ್ಲ. ಆದರೆ ದ ವೆರಿ ನೇಚರ್ ಆಫ್ ಜೀವಿ, ಸ್ವಭಾವತಃ ಜೀವಿ ಅಂತ ಹೇಳಿದಾಗ ಜೀವಿಗೆ ಲೋಕದ ಎಲ್ಲದರಲ್ಲೂ ಆಸಕ್ತಿ ಇದೆ. ಅತೀವ ಆಸಕ್ತಿಯನ್ನ ವ್ಯಕ್ತಪಡಿಸುತ್ತಾನೆ. ಯಾವಾಗ ಲೋಕದ ಎಲ್ಲಾ ವಿಷಯಗಳಲ್ಲಿ ಆಸಕ್ತಿಯನ್ನ ಅವನು ವ್ಯಕ್ತಪಡಿಸ್ತಾನೆ, ಆ ಕಾರಣದಿಂದ ಜೀವಿಯ ಚಿತ್ತವು ಗುಣಗಳಲ್ಲಿ ಪ್ರವೇಶಿಸುತ್ತೆ. ಸೊ ಇಲ್ಲಿ ಚಿತ್ತ ಅಂತ ಏನ್ ಹೇಳ್ತಾ ಇದ್ದೀನಿ, ಅದು ಜೀವಿಯಲ್ಲಿ ಇರುವಂತಹ ಆಲೋಚನೆಗಳು. ಈ ಆಲೋಚನೆಗಳು ನಂತರ ಸತತವಾಗಿ ಚಿಂತನೆಗೆ ಒಳಗಾಗುತ್ತೆ. ಮತ್ತೆ ಗುಣಗಳು ಚಿತ್ತದಲ್ಲಿ ಆಳವಾಗಿ ನಿಂತು ಬಿಡುತ್ತೆ. ಈ ಪ್ರಕಾರ ಗುಣಮಯ ಮತ್ತು ಚಿತ್ತಮಯ ಅಂತ ಹೇಳಿ ಎರಡು ಪದರಗಳು, ಈ ಎರಡು ಪದರಗಳು ಕೂಡ ಒಂದು ರೀತಿಯ ಶರೀರ ಅನ್ನುವಂತೆ ಆಗತ್ತೆ. ಒಂದು ಚಿತ್ತಮಯ ಶರೀರ, ಇನ್ನೊಂದು ಗುಣಮಯ ಶರೀರ. ಹೀಗೆ ಈ ಎರಡೂ ಶರೀರಗಳು ಜೀವಿಗೆ ಉಪಾಧಿಯಾಗಿದೆ. ಬೇಸಿಕಲಿ ಜೀವಿ ಅಂತಂದ್ರೆ ಹಿ ಈಸ್ ಆತ್ಮ. ಬಟ್ ಬಿಕಾಸ್ ಜೀವಿ ಅಂತ ಹೇಳ್ಕೊಂಡಾಗ ಸ್ವಭಾವತಃ ಅವನಿಗೆ ಲೋಕದಲ್ಲಿ ಆಸಕ್ತಿ ಉಂಟಾಗಿದ್ರಿಂದ ಅವನ ಚಿತ್ತ ಈ ಎಲ್ಲ ಆಲೋಚನೆಗಳಲ್ಲಿ ನಿರಂತರವಾಗಿ ಹರಿದು ಅವುಗಳಲ್ಲಿ ಬೆರೆತು ಹೋಗಿರೋದ್ರಿಂದ ಗುಣಗಳು ಕೂಡ ಅವನ ಚಿತ್ತದಲ್ಲಿ ಸೇರ್ಕೊಳ್ಳೋದ್ರಿಂದ ಗುಣಮಯ ಮತ್ತು ಚಿತ್ತಮಯ ಅಂತ ಹೇಳಿ ಎರಡು ಪದರಗಳು ಉಂಟಾಗಿ ಆ ಎರಡು ಪದರಗಳು ಒಂದು ರೀತಿಯ ಶರೀರ ಎಂಬಂತೆ ಅವನಿಗೆ ಉಪಾಧಿಗಳಾಗಿ ಕಂಡುಬರುತ್ತೆ. ಇವುಗಳನ್ನ ಎರಡು ಬೇರೆ ಬೇರೆ ದೇಹ ಅಂತ ಹೇಳಿರುವ ಕಾರಣದಿಂದ
ಗುಣಗಳಿಂದ ಸ್ಥೂಲ ಶರೀರ ಅನ್ನುವಂತಹದ್ದು ಜೀವಿಗೆ ಸಿಗತ್ತೆ, ಮತ್ತು ಚಿತ್ತಮಯದಿಂದ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಅವನಿಗೆ ಉಂಟಾಗತ್ತೆ. ಸೊ ಮುಖ್ಯವಾಗಿ ಜೀವಿ ಕರ್ಮಗಳಲ್ಲಿ ಹೆಚ್ಚು ಆಸಕ್ತನಾಗ್ತಾನೆ. ಯಾಕೆ ಕರ್ಮಗಳಲ್ಲಿ ಆಸಕ್ತನಾಗ್ತಾನೆ ಅಂತಂದ್ರೆ, ಲೋಕದ ಬಯಕೆಗಳನ್ನ ಪೂರೈಸ್ಕೋಬೇಕು ಅಂತಂದ್ರೆ ಕರ್ಮ ಈಸ್ ದಿ ಮೀನ್ಸ್, ಅದೊಂದೇ ಮಾರ್ಗ. ಕರ್ಮ ಮಾರ್ಗದಿಂದ ಅವನು ಅನೇಕಗಳನ್ನು ಗಳಿಸ್ಕೋತಾನೆ. ಆದ್ರಿಂದ ಜೀವಿ ಕರ್ಮಗಳಲ್ಲಿ ಹೆಚ್ಚು ಆಸಕ್ತನಾಗ್ತಾನೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಅನಾತ್ಮ ಪದಾರ್ಥಗಳಲ್ಲೂ ಕೂಡ ಜೀವಿಯ ಆಸಕ್ತಿ ಎನ್ನುವಂತಹದ್ದು ಇರುತ್ತೆ. ಆಸಕ್ತಿಯ ಕಾರಣದಿಂದ ಅವುಗಳೊಡನೆ ಸಂಘವನ್ನ ಬಯಸಿ ಅವುಗಳನ್ನು ಹೇಗಾದರೂ ಮಾಡಿ ನಾನು ಪಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಕರ್ಮಗಳಲ್ಲಿ ಅವನು ತೊಡಗ್ತಾನೆ. ಮತ್ತೆ ಮತ್ತೆ ಕರ್ಮಗಳನ್ನು ಮಾಡುತ್ತಾ ಮತ್ತೆ ಮತ್ತೆ ಕರ್ಮ ಬಂಧನಗಳಲ್ಲಿ ಸಿಲುಕಿ ಕರ್ಮ ಬಂಧನವನ್ನು ಅವನು ಅನುಭವಿಸ್ತಾನೆ. ಮತ್ತೆ ಕರ್ಮ, ಮತ್ತೆ ಬಂಧನ, ಮತ್ತೆ ಫಲ. ಇದರ ಪರಿಣಾಮ ಕ್ರಮೇಣ ಅವನು ವಾಸನಾಮಯ, ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾರಣ ಶರೀರ, ಅದನ್ನು ಕೂಡ ಅವನು ನಿರ್ಮಾಣ ಮಾಡ್ಕೋತಾನೆ. ಇವೆಲ್ಲಕ್ಕೂ ಜೀವಿಯಲ್ಲಿ ಇರುವಂತಹ ಅಜ್ಞಾನವೇ ಮುಖ್ಯ ಕಾರಣ. ಗುಣೇಶ ಚ ವಿಷಚಿತ್ತಂ ಅಭೀಕ್ಷ್ಣಂ ಗುಣಸೇವೆಯ ಗುಣಾಶ್ಚ ಚಿತ್ತ ಪ್ರಭವ ಮದ್ರೂಪ ಉಭಯಂ ತ್ಯಜೇತ್. ಯಾವುದೇ ಒಂದು ವಿಷಯದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಮನಸ್ಸು ಮಾಡುವಂತಹ ಕೆಲಸ ಅಂತಂದ್ರೆ ಇಟ್ ಕಾನ್ಸ್ಟೆಂಟ್ಲಿ ಚರ್ನ್ಸ್ ಔಟ್ ದಿ ಥಾಟ್ಸ್ ವಿತ್ ದಟ್ ಎಲಿಮೆಂಟ್. ಮನಸ್ಸು ತನಗೆ ಸಿಕ್ಕಂತಹ ಆಲೋಚನೆಯನ್ನ ಇಟ್ ವಿಲ್ ಕಟ್ ಓಪನ್ ಅಂಡ್ ಸಿ ದಿ ಡೀಪೆಸ್ಟ್ ಲೇಯರ್. ಅದು ಮನಸ್ಸು ಮಾಡುವಂತಹ ಕೆಲಸ ಅಂತಂದ್ರೆ, ಮನಸ್ಸು ಎಲ್ಲವುಗಳನ್ನ ವಿಭಾಗ ಮಾಡುತ್ತೆ, ತುಂಡು ತುಂಡು ಮಾಡಿ ಕತ್ತರಿಸಿ ನೋಡುತ್ತೆ. ಅಂತಹ ಸ್ವಭಾವ, ಮನಸ್ಸಿನ ಸ್ವಭಾವ ಅಂತಂದ್ರೆ ಈ ರೀತಿ ಇರುತ್ತೆ. ಸೊ ಮನಸ್ಸನ್ನ ಒಂದೇ ಕಡೆ ಈ ರೀತಿ ಹರಿಯಬಿಟ್ಟಾಗ ತನಗೆ ಸಿಕ್ಕಂತಹ ಆಲೋಚನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ವಿಷಯದ ಆಳಕ್ಕಿಳಿದು ಅಭ್ಯಾಸವನ್ನ ಮಾಡುತ್ತೆ ಮನಸ್ಸು. ಇದು ಜೀವಿಯ ಸ್ವಭಾವವೇ ಆಗಿ ಹೋಗಿದೆ. ಜಾಗ್ರತ್ ಸ್ವಪ್ನ ಸುಷುಪ್ತಂ ಚ ಗುಣತೋ ಬುದ್ಧಿವೃತ್ತಯಃ ತಾಸಾಂ ವಿಲಕ್ಷಣೋ ಜೀವವಃ ಸಾಕ್ಷಿತ್ವೇನ ವಿನಿಶ್ಚಿತಃ. ದ ವೆರಿ ಲೈಫ್ ಅಂತ ಹೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ ಎನ್ ಎಕ್ಸ್ಪೀರಿಯನ್ಸ್. ಜೀವಿ ಅಂತ ಹೇಳಿ ಮನುಷ್ಯ ಒಂದು ದೇಹವನ್ನ ಪಡೆದು ಈ ಸೃಷ್ಟಿಗೆ ಬಂದಾಗ ಜನ್ಮದ ಪ್ರಾರಂಭದಿಂದ ಮರಣದವರೆಗೆ ಆಗುವಂತಹ ಅನುಭವಗಳನ್ನು ಅವನು ಕಲೆ ಹಾಕ್ತಾನೆ. ಈ ಎಲ್ಲ ಅನುಭವಗಳನ್ನ ಗಳಿಸಿಕೊಳ್ಳಲು ಬೇಕಾದಂತಹ ಶರೀರವನ್ನ ಪೂರ್ವ ಸಂಸ್ಕಾರಗಳ ಕಾರಣದಿಂದ ಪಡ್ಕೊಂಡಾಗಿದೆ. So the body is prepared to experience all these things. ಸೊ ಈ ಎಕ್ಸ್ಪೀರಿಯನ್ಸ್ಗಳು ಮನುಷ್ಯನಿಗೆ ಹೇಗೆ ಆಗತ್ತೆ, ಯಾವಾಗ ಆಗತ್ತೆ? ಲೈಫ್ ಈಸ್ ಫುಲ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದಾಗ ಮನುಷ್ಯನಿಗೆ ಅನುಭವಗಳು ಮೂರೂ ಅವಸ್ಥೆಗಳಲ್ಲೂ ಕೂಡ ಆಗತ್ತೆ. ಅವುಗಳನ್ನ ಜಾಗ್ರತ್ ಅಂತಂದ್ರೆ ಎಚ್ಚರದ ಅವಸ್ಥೆ, ಸ್ವಪ್ನ ಕನಸಿನ ಅವಸ್ಥೆ, ಸುಷುಪ್ತಂ ನಿದ್ರೆಯ ಅವಸ್ಥೆ, ಹೀಗೆ ಮೂರು ಅವಸ್ಥೆಗಳು ಅಂತ ಕರೀತಾರೆ. ಈ ಮೂರೂ ಅವಸ್ಥೆಗಳು ಮತ್ತು ಅವುಗಳ ಅನುಭವಗಳು ಒಬ್ಬ ಜೀವಿಗೆ ಯಾಕೆ ಆಗತ್ತೆ? ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ತ್ರಿಗುಣಾಸ್.
ಯಾವ ಯಾವ ಗುಣಗಳನ್ನು ಆ ಜೀವಿ ಹೊಂದಿರ್ತಾನೆ ಆ ಗುಣಗಳ ಪ್ರಭಾವಕ್ಕೆ ತಕ್ಕಂತೆ ಅವನು ಅನುಭವವನ್ನು ಗಳಿಸ್ಕೊತಾ ಹೋಗ್ತಾನೆ. ತ್ರಿಗುಣಗಳು ಅಂತ ಹೇಳಿದಾಗ ಅದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಈ ಗುಣಗಳು ದಟ್ ಇನ್ಫ್ಲೂಯೆನ್ಸಸ್ ದಿ ಬುದ್ಧಿ ಆಫ್ ದಿ ಜೀವಿ. ಯಾವಾಗ ಜೀವಿಯ ಬುದ್ಧಿ ಗುಣಗಳ ಪ್ರಭಾವಕ್ಕೆ ಒಳಗಾಗುತ್ತೆ ಆಗ ಗುಣಗಳಿಗೆ ತಕ್ಕಂತೆ ಆ ಮನುಷ್ಯ ಹಿ ಇಂಟರಾಕ್ಟ್ಸ್ ಇನ್ ದಿ ವರ್ಲ್ಡ್. ಉದಾಹರಣೆಗೆ, ಯಾವಾಗ ಬುದ್ಧಿಯಲ್ಲಿ ಈ ತಮೋಗುಣ ಅನ್ನುವಂತಹದ್ದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಆಗ ಬುದ್ಧಿ ಬಿಕಮ್ಸ್ ತಾಮಸಿಕ. ಸೊ ಆಗೇನಾಗುತ್ತೆ, ಆ ಮನುಷ್ಯ ಹಿ ಎಕ್ಸ್ಪೀರಿಯನ್ಸಸ್ ದಿ ಡೀಪ್ ಸ್ಲೀಪ್. ಅದೇ ರೀತಿ ವೆನ್ ಇಟ್ ಈಸ್ ರಾಜಸಿಕ, he goes through the patterns of the dream. ಕನಸಿನ ಅನುಭವಗಳನ್ನು ಗಳಿಸ್ಕೊತಾನೆ. ಮತ್ತು ಎಚ್ಚರ ಅಂತ ಹೇಳಿದಾಗ he has developed the noble thoughts through ಸತ್ವಗುಣ. ಸೊ ಈ ಎಲ್ಲ ಅನುಭವಗಳು, ಈ ಎಲ್ಲ ಪ್ಯಾಟ್ರನ್ಸ್, ಗುಣವಾಸನೆಗಳು ಅಂತ ಏನು ಹೇಳ್ತೀವಿ, ಬೇಸಿಕಲಿ ಇಟ್ ಈಸ್ ನಾಟ್ ಬ್ಯಾಡ್ ಆರ್ ಗುಡ್. ಆದರೆ ಬೇಡದ ಸಮಯದಲ್ಲಿ ಬುದ್ಧಿಯು ಇಂತಹ ಗುಣಗಳ ಪ್ರಭಾವಕ್ಕೆ ಒಳಗಾದಾಗ ಮನುಷ್ಯ ಅವುಗಳನ್ನು ಹತೋಟಿಗೆ ತರಲಾರದೆ ಪ್ರಮಾದಗಳಿಗೆ ಸಿಕ್ಕಾಕೋತಾನೆ. ಇಂಪ್ರಾಪರ್ ಟೈಮ್ಸ್ ಅಂತಹ ಸಮಯದಲ್ಲಿ ಈ ಬುದ್ಧಿ ಬೇರೆ ಬೇರೆ ಗುಣಗಳಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಗುಣಗಳ ಪ್ರಭಾವಕ್ಕೆ ಒಳಗಾಗತ್ತೆ. ಆಗ ಪರಿಣಾಮ ಅನ್ನುವಂತಹದ್ದು ನಮ್ಮ ನಿರೀಕ್ಷೆಯನ್ನು ಮೀರಿರುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಅನ್ಕೋತೀವಿ ಈ ರೀತಿ ಆಗತ್ತೆ ಅಂತ ಗೊತ್ತಿರಲಿಲ್ಲ, ಹಾಗಿದ್ದಿದ್ರೆ ನಾನು ಇಂತಹ ಯೋಚನೆಯನ್ನೇ ಮಾಡ್ತಾ ಇರಲಿಲ್ಲ, ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಹೀಗೆಲ್ಲ ಮನುಷ್ಯ ಹೇಳ್ತಾನೆ. ಯಾಕೆ ಅಂತಂದ್ರೆ ಉಂಟಾಗುವಂತಹ ಪರಿಣಾಮ ಅನ್ನುವಂಥದ್ದು ನಮ್ಮ ನಿರೀಕ್ಷೆಯನ್ನ ಮೀರಿರುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಬುದ್ಧಿಗೆ ಯಾವ ಗುಣಗಳ ಪ್ರಭಾವ ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದಕ್ಕೆ ತಕ್ಕಂತೆ ಮನುಷ್ಯ ತನ್ನ ಆಲೋಚನೆಗಳನ್ನ ಲೋಕದಲ್ಲಿ ಇಂಟರಾಕ್ಟ್ ಮಾಡುವ ಮೂಲಕ ಕರ್ಮಗಳಲ್ಲಿ ನಿರತನಾಗ್ತಾನೆ. ಸಾಮಾನ್ಯವಾಗಿ ಮನುಷ್ಯ ನಿದ್ದೆಯಿಂದ ಎಚ್ಚೆತ್ತ ನಂತರ ಅಂತಂದ್ರೆ ಬೆಳಗಿನ ಸಮಯದಲ್ಲಿ, ಮುಂಜಾನೆ ಸಮಯದಲ್ಲಿ ನಿದ್ರೆಯಿಂದ ಅವನಿಗೆ ಎಚ್ಚರ ಆಯಿತು ಅಂದ ತಕ್ಷಣ ಅವನ ಬುದ್ಧಿ ಎನ್ನುವಂತಹದ್ದು ಸಾತ್ವಿಕ ಗುಣಕ್ಕೆ ಒಳಗಾಗಿರುತ್ತೆ. ಬೆಳಗ್ಗೆ ಏಳ್ತಾ ಇದ್ದಾಗೆ ಬಹಳ ಪ್ರಸನ್ನನಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಯಾಕೆಂತಂದ್ರೆ ರಾತ್ರಿ ಒಂದು ರೀತಿಯ ಸುಖವಾದ ನಿದ್ರೆ ಆಗಿರುತ್ತೆ, ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಉಲ್ಲಾಸವಾಗಿರುತ್ತೆ. ಆಗ ಅವನ ಬುದ್ಧಿ ಎನ್ನುವಂತಹದ್ದು ಸಾತ್ವಿಕ ಗುಣಕ್ಕೆ ಒಳಗಾಗಿರುತ್ತೆ. ಇದು ಸಾಮಾನ್ಯವಾಗಿ ಒಬ್ಬ ಜೀವಿ ನಿದ್ರೆಯಿಂದ ಎಚ್ಚೆತ್ತ ನಂತರ ಅವನಿಗೆ ಆಗುವಂತಹ ಅನುಭವ. ಅವನಲ್ಲಿ ಬುದ್ಧಿ ಸಾತ್ವಿಕ ಗುಣಕ್ಕೆ ಒಳಗಾಗಿರುತ್ತೆ. ಆದರೆ ಕೆಲವು ಸಮಯ ಏನಾಗುತ್ತೆ, ಬೆಳಗ್ಗೆ ಎಚ್ಚರ ಆಗುತ್ತೆ. ಬೆಳಗ್ಗೆ ಎಚ್ಚರ ಆದಾಗ ಎದ್ದು ಲವಲವಿಕೆಯಿಂದ ಚಟುವಟಿಕೆಗಳಲ್ಲಿ ಅವನು ತೊಡಗಬೇಕು. ಆದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ನಾನು ಮತ್ತಷ್ಟು ನಿದ್ರೆ ಮಾಡಬೇಕು ಅಂತ ಹೇಳಿ ಎಚ್ಚರವಾದರೂ ಕೂಡ ಮತ್ತೆ ನಿದ್ರೆಗೆ ಒಳಗಾಗಿ ಮತ್ತಷ್ಟು ನಿದ್ರೆಯನ್ನು ಮಾಡ್ತಾನೆ. ಯಾಕೆ ಹೀಗಾಗತ್ತೆ? ಇಟ್ ಈಸ್ ಬಿಕಾಸ್ ಹಿ ವೇಕ್ಸ್ ಅಪ್ ವಿತ್ ತಾಮಸಿಕ ಇನ್ಫ್ಲೂಯೆನ್ಸ್. ಅವನು ಹೇಳ್ತಾನೆ ಸಾತ್ವಿಕ ಪ್ರಭಾವಕ್ಕೆ ಒಳಗಾಗಿರೋದಿಲ್ಲ, ತಾಮಸಿಕ ಪ್ರಭಾವಕ್ಕೆ ಒಳಗಾಗಿ ಆ ನಿದ್ರೆಯಿಂದ ಎಚ್ಚೆತ್ಕೋತಾನೆ. ಆಗ ಅರಿವು ಅನ್ನುವಂತಹದ್ದು ಪೂರ್ಣ ಮಟ್ಟದಲ್ಲಿ ಅವನನ್ನು ಎಚ್ಚರಿಸೋದಿಲ್ಲ. ಆ ಒಂದು ಜಡತ್ವ, ನಿದ್ರೆಯ ಮಂಪರು ಅನ್ನುವಂತಹದ್ದು ಅವನ ಅನುಭವಕ್ಕೆ ಬರುತ್ತೆ. ನಿದ್ರೆ ಮುಗಿತು, ನಾನು ಎಚ್ಚರವಾಗಿದ್ದೀನಿ ಅನ್ನೋ ಅಷ್ಟು ಮಾತ್ರ ಅವನಿಗೆ ಗೊತ್ತು. ಆದರೆ
ಈಗ ನಾನು ಚಟುವಟಿಕೆಗಳಲ್ಲಿ ತೊಡಗಬೇಕು, ನಾನು ಸಂಪೂರ್ಣವಾಗಿ ಎಚ್ಚರಗೊಳ್ಳಬೇಕು, ದೈನಂದಿನ ಕೆಲಸಗಳಿಗೆ ನಾನು ಮುಂದಾಗಬೇಕು ಅನ್ನುವಂತಹ ವಿಚಾರ ಅವನಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಅವನಲ್ಲಿ ಇನ್ನೂ ಕೂಡ ತಾಮಸಿಕ ಪ್ರಭಾವ ಅನ್ನುವಂತಹದ್ದಿರುತ್ತೆ. ಬಟ್ ಬೈ ಚಾನ್ಸ್ ಎಚ್ಚರ ಆಗತ್ತೆ. ತಾಮಸಿಕ ಪ್ರಭಾವಕ್ಕೆ ಒಳಗಾದಾಗಲೇ ಅವನು ಎಚ್ಚರಗೊಂಡಿರ್ತಾನೆ. ಆದರೆ ಅಲ್ಲಿ ಸಾತ್ವಿಕ ಗುಣದ ಪ್ರಭಾವ ಇಲ್ಲದೆ ಇರೋದ್ರಿಂದ ಮತ್ತೆ ನಿದ್ರೆಗೆ ಅವನು ಜಾರ್ತಾನೆ. ಆಮೇಲೆ ಎದ್ದ ನಂತರ ಏನಾಗುತ್ತೆ, ಆಸ್ ದ ಡೇ ಪ್ರೋಗ್ರೆಸ್, ಈ ಹಗಲು ಅಥವಾ ದಿನ ಅನ್ನುವಂತಹದ್ದು ಕಳೀತಾ ಬಂದ ಹಾಗೆ ಮನೋಬುದ್ಧಿ ಅನ್ನುವಂತಹದ್ದು ರಾಜಸಿಕ ಗುಣದ ಪ್ರಭಾವಕ್ಕೆ ಸಿಗುತ್ತೆ. ಆ ರಾಜಸಿಕ ಗುಣದ ಪ್ರಭಾವ ಅಂತಂದ್ರೆ ಏನು, ಹೆಚ್ಚು ಕರ್ಮದಲ್ಲಿ ಆಸಕ್ತಿಯನ್ನು ಹೊಂದುವಂತೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಬೆಳಗ್ಗೆ ಎದ್ದು ತನ್ನ ದೈನಂದಿನ ನಿತ್ಯ ಕರ್ಮಗಳನ್ನು ಮುಗಿಸಿದಾಗ ಅವನೇನು ಯೋಚನೆ ಮಾಡ್ತಾನೆ, ಈಗ ಸಂಪಾದನೆ ಮಾಡುವಂತಹ ಟೈಮು, ಈಗ ನಾನು ಬೆಳಗಿನ ಉಪಹಾರವನ್ನು ಸೇವಿಸಬೇಕು, ಕೆಲಸಕ್ಕೆ ಹೋಗಬೇಕು, ಹಣವನ್ನು ಸಂಪಾದನೆ ಮಾಡಬೇಕು, ಇಂತಹದನ್ನು ಮಾಡಿ ಮುಗಿಸ್ಕೋಬೇಕು ಅನ್ನುವಂತಹ ಅನೇಕ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ಕೋತಾನೆ. ಇಂತಹ ಕೆಲಸ ಕರ್ಮಗಳಲ್ಲಿ ನಾನು ನನ್ನನ್ನು ಯಾಕೆ ತೊಡಗಿಸ್ಕೋತೀನಿ ಅಂತಂದ್ರೆ ಆ ಮೂಲಕ ನಾನು ಯಾವುದನ್ನು ಗಳಿಸ್ಕೋಬೇಕಾಗತ್ತೆ. ಸೊ ಇಂತಹದ್ದು ಬೇಕು ಅನ್ನುವಂತಹ ಬಯಕೆ ಈಸ್ ಬಿಕಾಸ್ ಆಫ್ ದಿ ರಾಜಸಿಕ ಗುಣ. ಸೊ ಆಸ್ ದ ಡೇ ಪ್ರೋಗ್ರೆಸ್, ಅವನ ಬುದ್ಧಿಯಲ್ಲಿ ಈ ರಾಜಸಿಕ ಗುಣ ಅನ್ನುವಂತಹದ್ದು ತನ್ನ ಪ್ರಭಾವವನ್ನ ಬೀರಿ ಕರ್ಮಗಳಲ್ಲಿ ಆಸಕ್ತಿಯನ್ನ ವಹಿಸ್ತಾನೆ. ಅದೇ ರೀತಿ ಆ ಹಗಲು ಅನ್ನುವಂತಹದ್ದು ಮುಗಿಯುತ್ತಾ ಬಂದಾಗ, ಆಸ್ ದ ಡೇ ವೈಂಡ್ಸ್ ಅಪ್, ಹಗಲು ಮುಗಿದು ರಾತ್ರಿಯಾಗ್ತಾ ಬಂದಂತೆ ಬುದ್ಧಿ ಬಿಕಮ್ಸ್ ತಾಮಸಿಕ. ಈ ತಾಮಸಿಕದ ಜಡತ್ವ ಎಷ್ಟಿರುತ್ತೆ ಅಂತಂದ್ರೆ, ಸಾಕಷ್ಟು ಕೆಲಸ ಮಾಡಿರ್ತಾನೆ, ಅನೇಕಗಳನ್ನ ಗಳಿಸಿರ್ತಾನೆ, ದೇಹಕ್ಕೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ಬೇಕಾಗಿರುತ್ತೆ, ಹೆಚ್ಚು ಶ್ರಮವನ್ನ ವಹಿಸಿರ್ತಾನೆ. ಸೊ ಆಗೇನಾಗುತ್ತೆ, ರಾತ್ರಿ ಒಂದು ಊಟ ಅಂತ ಹೇಳಿ ಆ ಆಹಾರವನ್ನ ಸೇವಿಸಿದ ನಂತರದಲ್ಲಿ ಎಷ್ಟೊತ್ತಿಗೆ ನಾನು ಮಲ್ಕೊಂಡೆ ಅನ್ನುವಂತಹದ್ದೇ ಅನೇಕ ಸಂದರ್ಭಗಳಲ್ಲಿ ಅವನಿಗೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ರಾತ್ರಿ ಊಟವಾದ ನಂತರ ಏನೋ ಒಂದು ಟಿವಿ ನೋಡ್ತಾ ಕೂತಿರ್ತಾನೆ, ಕೈನಲ್ಲಿ ರಿಮೋಟ್ ಇರುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ಆ ರಿಮೋಟ್ ಅನ್ನುವಂತಹದ್ದು ಕೈ ಜಾರಿ ಕೆಳಗೆ ಬೀಳುತ್ತೆ. ಬಿದ್ದ ಶಬ್ದಕ್ಕೆ ಅವನಿಗೆ ಎಚ್ಚರ ಆಗುತ್ತೆ. ದಟ್ ಮೀನ್ಸ್ ಅವನಿಗಾಗ್ಲೇ ನಿದ್ರೆಗೆ ಹೋಗಿರ್ತಾನೆ, ನಿದ್ರೆ ಆವರಿಸಿರುತ್ತೆ. ಕೈನಲ್ಲಿದ್ದಂತಹ ರಿಮೋಟ್ ಕೆಳಗೆ ಬಿದ್ದ ಕಾರಣದಿಂದ ಆ ಶಬ್ದಕ್ಕೆ ಎಚ್ಚರವಾಗಿ ಓಹೋ ನಿದ್ರೆ ಬಂದ್ಬಿಟ್ಟಿದೆ ಅಂತ ಹೇಳಿ ಟಿವಿಯನ್ನು ಆಫ್ ಮಾಡಿ ಅವನು ಮತ್ತೆ ನಿದ್ರೆಗೆ ಜಾರ್ತಾನೆ. ವೈ ಇಟ್ ಹ್ಯಾಪನ್ಸ್? ಇಟ್ ಈಸ್ ಬಿಕಾಸ್ ಆಫ್ ದಿ ತಾಮಸಿಕ ಪ್ರಭಾವ. ಅವನ ಬುದ್ಧಿಯಲ್ಲಿ ತಾಮಸಿಕ ಗುಣದ ಪ್ರಭಾವ ಹೆಚ್ಚಾಗಿ ಆವರಿಸಿದ್ರಿಂದ ಆ ಜಡತ್ವ ಅನ್ನುವಂತಹದ್ದು ಸಂಪೂರ್ಣವಾಗಿ ಅವನನ್ನು ಆವರಿಸಿ ನಿದ್ರೆ ಮಾಡುವಂತೆ ಅವನಿಗೆ ಪ್ರೇರೇಪಣೆ ಕೊಡುತ್ತೆ. ಸೊ ಅದನ್ನೇನು ಹೇಳ್ತಾರೆ ಅಂತಂದ್ರೆ ತಮಸ್ ಟೇಕ್ಸ್ ಓವರ್ ಅಂತ ಹೇಳ್ತಾರೆ. ಸೊ ಹೀಗೆ ತಾಮಸಿಕ ಇನ್ಫ್ಲುಯೆನ್ಸಸ್ ಅಪಾನ್ ಅವರ್ ಬುದ್ಧಿ. ಆಗ ರಾತ್ರಿ ಆಯಿತು ಅಂತ ಹೇಳಿ ನಿದ್ದೆ ಮಾಡುವಂತಹದ್ದು ಇವೆಲ್ಲ ಆಗುತ್ತೆ. ಹೀಗೆ ಈ ಮೂರು ಗುಣಗಳ ಕಾರಣದಿಂದ ನಮಗೆ ಮೂರು ರೀತಿಯ ಅವಸ್ಥೆಗಳು ಪರಿಚಯ ಉಂಟಾಗುತ್ತೆ. ಸತ್ವಗುಣ ಅಂತಂದಾಗ ಎಚ್ಚರ, ರಜೋಗುಣ ಅಂತಂದಾಗ ಕನಸು, ಡ್ರೀಮ್ ಅಂತಂದ್ರೆ ಆಸೆ ಬಯಕೆಗಳು, ತಮೋಗುಣದ ಪ್ರಭಾವ ಅಂತಂದ್ರೆ ನಿದ್ರಾವಸ್ಥೆ. ಸೊ ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ನಿದ್ರಾವಸ್ಥೆ, ಈ ಮೂರೂ ರೀತಿಯ ಅವಸ್ಥೆಗಳಿಗೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಬುದ್ಧಿ ಎನ್ನುವಂತಹದ್ದು ಯಾವ ಗುಣಗಳ ಪ್ರಭಾವಕ್ಕೆ ಒಳಗಾಗಿರುತ್ತೆ ಅಂತಹ ಗುಣದ ಪ್ರಭಾವದ ಕಾರಣದಿಂದ ಗುಣಕ್ಕೆ ತಕ್ಕಂತಹ ಅವಸ್ಥೆಯ ಅನುಭವ ನಮಗೆ ಆಗುತ್ತೆ. ಇವೆಲ್ಲದರ ಮಧ್ಯದಲ್ಲಿ there is something called ವಿಲಕ್ಷಣ. ತಾಸಾಂ ವಿಲಕ್ಷಣೋ ಜೀವ. ಇವೆಲ್ಲವುಗಳ ಮಧ್ಯೆ ವಿಲಕ್ಷಣ,
ದಿಸ್ ವಿಲಕ್ಷಣ ಅನ್ನುವಂತಹದ್ದು ಇಟ್ ಈಸ್ ಅಬ್ಸರ್ವಿಂಗ್ ಆಲ್ ದೀಸ್ 3 ಅವಸ್ಥೆಸ್. ಈ ವಿಲಕ್ಷಣ ಅನ್ನುವಂತಹದ್ದು ನಮ್ಮ 3 ಅವಸ್ಥೆಗಳನ್ನ, ಎಚ್ಚರದ ಅವಸ್ಥೆಯನ್ನ ಅಬ್ಸರ್ವ್ ಮಾಡಿರುತ್ತೆ, ಸ್ವಪ್ನಾವಸ್ಥೆಯನ್ನ ಅಬ್ಸರ್ವ್ ಮಾಡಿರುತ್ತೆ, ಮತ್ತು ನಿದ್ರಾವಸ್ಥೆಯನ್ನ ಕೂಡ ಇದು ಅಬ್ಸರ್ವ್ ಮಾಡಿರುತ್ತೆ. ಈ 3 ಅವಸ್ಥೆಗಳ ಅನುಭವ ನನಗೆ ಆಗ್ತಾ ಇದೆ ಎನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ವಿಲಕ್ಷಣ. ಬಿಕಾಸ್ ದಿಸ್ ವಿಲಕ್ಷಣ ಈಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಇದು ನನ್ನ ಎಚ್ಚರದ ಅವಸ್ಥೆ ಎನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ. ಇದು ನನ್ನ ಕನಸಿನ ಅವಸ್ಥೆ, ಇದು ನನ್ನ ನಿದ್ರೆಯ ಅವಸ್ಥೆ. ಹೀಗೆ ಕನಸಿನ ಅವಸ್ಥೆ ಎನ್ನುವಂತಹದ್ದು ಎಚ್ಚರಕ್ಕೆ ಬಂದ ಮೇಲೆ ಅದು ತಿಳಿಸ್ಕೊಡುವಂತಹದ್ದು. ಒಟ್ಟಿನಲ್ಲಿ ಈ 3 ಅವಸ್ಥೆಗಳನ್ನ ಈ ವಿಲಕ್ಷಣ ಅನ್ನುವಂತಹದ್ದು ಅಬ್ಸರ್ವ್ ಮಾಡಿರೋದ್ರಿಂದ, ಬಿಕಾಸ್ ಆಫ್ ದಿ ವಿಲಕ್ಷಣ ಈ 3 ಅವಸ್ಥೆಗಳ ಅನುಭವ ನನಗಾಗಿದೆ ಎನ್ನುವಂತಹ ಒಂದು ಸತ್ಯ ನನ್ನ ಸಮೀಪಕ್ಕೆ ಬರುತ್ತೆ, ನನಗೆ ಪರಿಚಯವಾಗುತ್ತೆ. ಸೊ ಎಲ್ಲವನ್ನ ಅಬ್ಸರ್ವ್ ಮಾಡುವಂತಹ ಈ ಒಂದು ವಿಲಕ್ಷಣ ಸಂಪೂರ್ಣ ಎಚ್ಚರ ಈಸ್ ಕಾಲ್ಡ್ ಪ್ರಜ್ಞೆ ಆರ್ ಪ್ರಜ್ಞಾ. ಸೊ ಸಂಪೂರ್ಣ ಅರಿವಿನಿಂದ ಕೂಡಿರುವಂತಹ ಅದನ್ನ ಪ್ರಜ್ಞಾವಸ್ಥೆ ಅಂತಾನೆ ಕರೀತಾರೆ. ಬಿಕಾಸ್ ಆಫ್ ದಿಸ್ ಅರಿವು ಆರ್ ಪ್ರಜ್ಞೆ, ಪ್ರಜ್ಞೆಯನ್ನ ಬೆಳಗುವಂತಹ ಒಂದು ಲೈಟ್ ಇದೆ, ದಟ್ ಈಸ್ ಕಾಲ್ಡ್ ಇಲ್ಯುಮಿನಿಂಗ್ ಕಾನ್ಶಿಯಸ್ನೆಸ್ ಅಂತಂದ್ರೆ ನಮ್ಮೊಳಗೆ ಒಂದು ದೀಪ, ಅದು ನಮ್ಮನ್ನು ಎಚ್ಚರಿಸುತ್ತೆ, ಅದು ನಮಗೆ ತೋರಿಸುತ್ತೆ ಇದು ನಿನ್ನ ಎಚ್ಚರದ ಅವಸ್ಥೆ, ಈಗ ನಿನ್ನ ಕನಸಿನ ಅವಸ್ಥೆ, ಇದು ನಿನ್ನ ಕನಸಿನ ಅವಸ್ಥೆ ಆಗಿತ್ತು. ಮತ್ತು ನಿದ್ರೆಯ ನಂತರ ಎಚ್ಚರಿಕೆ ಬಂದ ಮೇಲೆ ಇದು ನಿನ್ನ ನಿದ್ರೆಯ ಅವಸ್ಥೆ. ಹೀಗೆ ಎಲ್ಲ ಅವಸ್ಥೆಗಳನ್ನ ತೋರಿಸಿಕೊಡುವಂತಹದ್ದು ಈ ಒಂದು ಪ್ರಜ್ಞಾವಸ್ಥೆ. ಸೊ ವೆನ್ ವಿ ಗೋ ಟು ದಿ ಸೋರ್ಸ್ ವಿತಿನ್, ಆಗ ಹೊರಗಿನ ವಿಷಯ ನಾವು ನಮ್ಮೊಳಗೆ ಪ್ರವೇಶಿಸಿದಾಗ, ಅಂತರ್ಮುಖಿಯಾದಾಗ ಹೊರಗಿನ ವಿಷಯ ಅಂಡ್ ದ ಚಿತ್ತವೃತ್ತಿ ಬೋತ್ ಕ್ಯಾನ್ ಬಿ ವೆರಿ ಈಸಿಲಿ ಇಗ್ನೋರ್ಡ್. ಯಾವಾಗ ನಾವು ಅಂತರ್ಮುಖಿ ಆಗ್ತೀವಿ ಆಗ ನಮಗೆ ಏನೊಂದೂ ಬೇಡ. ಯಾಕೆ ಅಂತರ್ಮುಖಿಯಾದಾಗ ನಮಗೇನು ಬೇಡ ಅಂತಂದಾಗ ವಿ ಆರ್ ವಿತ್ ದಿ ಸೋರ್ಸ್. ಆ ಸೋರ್ಸ್ನ ಬಳಿಯಲ್ಲಿಯೇ ನಾವಿರ್ತೀವಿ. ಅದು ಎಲ್ಲವೂ ಆಗಿರುತ್ತೆ. ಅದು ಎಲ್ಲವೂ ಆಗಿರೋದ್ರಿಂದ ನಮಗೆ ಹೊರಗಿನ ಯಾವುದೊಂದು ಬೇಕಿಲ್ಲ. ಅಂದ್ರೆ ಒಂದು ಥಾಟ್ನಲ್ಲಿರುವಂತಹ ಲೌಕಿಕ ಕಂಟೆಂಟ್ ಅದನ್ನ ಇಗ್ನೋರ್ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಯಾವುದನ್ನು ನಾವು ಉಳಿಸ್ಕೋಬಾರದು. ಆದ್ರಿಂದ ಸಾಧನೆಯಲ್ಲಿ ಮುಂದುವರಿಯುವಾಗ ಅನುಭವಿಗಳೇನು ಹೇಳ್ತಾರೆ ಅಂತಂದ್ರೆ, ನಿನ್ನ ಮನಸ್ಸಿನ ಮೇಲೆ ನೀನು ನಿಗ್ರಹ ಇಟ್ಕೋ ಅಂತಂದ್ರೆ ವಾಚ್ ಯುವರ್ ಮೈಂಡ್ ಅಂತ ಹೇಳ್ತಾರೆ. ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅನ್ನೋಂತಹದ್ದು ನಿನಗೆ ಗೊತ್ತಾಗ್ಬೇಕು. ಏನೋ ಒಂದು ಮಾಡಬೇಕು, ಮಾಡ್ತಾ ಇದ್ದೀನಿ ಅಲ್ಲ, ಏನು ಮಾಡ್ತಿದ್ದೀನಿ ಅನ್ನೋಂತಹದ್ದು ನಿನಗೆ ಗೊತ್ತಾಗ್ಬೇಕು. ಅದನ್ನು ಹೇಗೆ ಹೇಳ್ತಾರೆ? ನೀನು ಮಾಡುವಂತಹದನ್ನ ಪ್ರಜ್ಞಾಪೂರ್ವಕವಾಗಿ ನೀನು ಮಾಡು ಅಂತ ಹೇಳ್ತಾರೆ. ಸೊ ವಾಚ್ ಯುವರ್ ಮೈಂಡ್. ಸೊ ಮನಸ್ಸಿನ ಮೇಲೆ ನಿಗ್ರಹವನ್ನು ಇಟ್ಕೊಂಡು ಮಾಡುವಂತಹದ್ದು ಇಟ್ ಈಸ್ ಕಾಲ್ಡ್ ಶಿಸ್ತು. ಸೊ ಮನಸ್ಸಿಗೆ ಈ ರೀತಿಯ ಒಂದು ಶಿಸ್ತುಬದ್ಧ ಶಿಕ್ಷಣವನ್ನ ಕೊಡೋದ್ರಿಂದ ಯಾವಾಗಲಾದರೂ ಈ ಒಂದು ಶಿಕ್ಷಣ ನಮಗೆ ಎಂತೆಂಥ ಸಮಯದಲ್ಲಿ ಹೆಲ್ಪ್ ಬರುತ್ತೆ ಅಂತಂದ್ರೆ, ಯಾಕೆಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಶಿಕ್ಷಣ. ಮನಸ್ಸು ಶಿಕ್ಷಿತಗೊಂಡಿರುತ್ತೆ. ಶಿಕ್ಷಿತಗೊಂಡಂತಹ ಮನಸ್ಸು ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ತಿದ್ದುತ್ತೆ. ಸೊ ಮನಸ್ಸಿಗೆ ಈ ರೀತಿ ಒಂದು ಶಿಸ್ತುಬದ್ಧ ಶಿಕ್ಷಣ ಕೊಡೋದ್ರಿಂದ ಯಾವಾಗಲಾದರೂ ಮನಸ್ಸು ದುರ್ಬಲಗೊಂಡಾಗ, ಶಿಸ್ತಿನ ಶಿಕ್ಷಣ ಸಿಕ್ಕಂತಹ ಮನಸ್ಸು ಮತ್ತೆ ಹದಗೆಟ್ಟಂತಹ ಮನಸ್ಸನ್ನ, ಆ ದುರ್ಬಲಗೊಂಡಂತಹ ಮನಸ್ಸನ್ನ ಮತ್ತೆ ಟ್ರ್ಯಾಕ್ಗೆ ತರುತ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಯಮ ಅಣ್ಣಿಯಮ. ನಮ್ಮ ಯೋಗಶಾಸ್ತ್ರದಲ್ಲಿ ಇಂತಹದನ್ನ ಯಮ ಅಣ್ಣಿಯಮ ಅಂತ ಹೇಳ್ತಾರೆ.
ಅಂಡ್ ದಿಸ್ ಯಮ ಅಂಡ್ ನಿಯಮ ಬೋತ್ ಆರ್ ರಿಕ್ವೈರ್ಡ್. ನನ್ನ ಎಚ್ಚರದ ಅವಸ್ಥೆಯಲ್ಲಿ ಒಂದು ಪಕ್ಷ, ಇಫ್ ಯು ಕ್ಯಾನ್ ಮೇಂಟೈನ್ ದಿ ಆಟಿಟ್ಯೂಡ್ ಆಫ್ ದೋಷ ದೃಷ್ಟಿ ಅಬೌಟ್ ದಿ ವರ್ಲ್ಡ್, ಆಗ ಈ ಮನಸ್ಥಿತಿ ಎನ್ನುವಂತಹದ್ದು ಆಟೋಮ್ಯಾಟಿಕಲಿ ಇಟ್ ಟೀಚಸ್. ಎಚ್ಚರದಲ್ಲಿ ಮನಸ್ಸಿಗೆ ಯಾವ ರೀತಿಯ ಶಿಕ್ಷಣ ನಾವು ಕೊಟ್ಟಿರ್ತೀವಿ, ಶಿಕ್ಷಿತಗೊಂಡಂತಹ ಮನಸ್ಸು, ಅವೆಲ್ಲವೂ ಈಗ ನಮ್ಮ ಮನಸ್ಸಿನ ಪುಟಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಬಿಕಾಸ್ ದ ಮೈಂಡ್ ಈಸ್ ಟ್ರೈನ್ಡ್ ಅಂಡ್ ಇಟ್ ಈಸ್ ಟ್ಯೂನ್ಡ್. ಈ ಕಾರಣದಿಂದ ಎಚ್ಚರದ ಸಮಯದಲ್ಲಿ ನಾವು ಮಾಡುವಂತಹ ಕೆಲಸವನ್ನ, ಏನ್ ಮಾಡ್ತಾ ಇದ್ದೀನಿ ಅನ್ನುವಂತಹದನ್ನ ಮನಸ್ಸಿನ ಪುಟಗಳಲ್ಲಿ ಅದು ಕಾಣಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಇಟ್ ಈಸ್ ಮೇನ್ಲಿ ಬಿಕಾಸ್ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ದಿ ಎಚ್ಚರದ ಸಮಯ. ಬಟ್ ವಿ ಡು ನಾಟ್ ಹ್ಯಾವ್ ಎನಿ ಕಂಟ್ರೋಲ್ ಇನ್ ದಿ ಡ್ರೀಮ್ ವರ್ಲ್ಡ್ ಆರ್ ಇನ್ ದಿ ಸ್ಲೀಪ್ ವರ್ಲ್ಡ್. ನಮ್ಮ ಸ್ವಪ್ನದ ಮೇಲೆ ನಾವು ಕಂಟ್ರೋಲ್ ತಗೊಳ್ಳೋದಕ್ಕಾಗೋದಿಲ್ಲ, ನಮ್ಮ ನಿದ್ರೆಯ ಮೇಲೂ ಕೂಡ ನಾವು ಕಂಟ್ರೋಲ್ ತಗೊಳ್ಳೋದಕ್ಕಾಗೋದಿಲ್ಲ. ಓನ್ಲಿ ವಿ ಕ್ಯಾನ್ ಹ್ಯಾವ್ ಕಂಟ್ರೋಲ್ ಆರ್ ವಿ ಕ್ಯಾನ್ ಕಂಟ್ರೋಲ್ ಸಮಥಿಂಗ್ ಅಂತಂದ್ರೆ ದಟ್ ಕ್ಯಾನ್ ಬಿ ಅಟೈನ್ಡ್ ಓನ್ಲಿ ಇನ್ ದಿ ಜಾಗೃತ ಅವಸ್ಥೆ, ಎಚ್ಚರದ ಅವಸ್ಥೆಯಲ್ಲಿ ಅದನ್ನ ಮಾಡಬಹುದು. ಅದರಿಂದ ಹೆಚ್ಚು ಕಡಿಮೆ 60 to 65% ಆಫ್ ದಿ ಎಕ್ಸ್ಪೀರಿಯನ್ಸಸ್, ನಮ್ಮ ಒಟ್ಟು ಅನುಭವಗಳಲ್ಲಿ 60-65% ಭಾಗ ವಿ ಕ್ಯಾನ್ ಕಂಟ್ರೋಲ್. ಯಾಕೆಂತಂದ್ರೆ ಎಚ್ಚರದ ಸಮಯದಲ್ಲಿ ಅನೇಕ ಆಗುವಂತಹ ಅನುಭವಗಳನ್ನು ನಾವು ಮತ್ತೆ ಮತ್ತೆ ನಾವು ನೋಡ್ಕೋಬಹುದು, ಅವಲೋಕಿಸಬಹುದು. ಸೊ ವಾಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಈಸ್ ಓನ್ಲಿ ಇನ್ ದಿ ಎಚ್ಚರದ ಅವಸ್ಥೆ. ಸೊ ಈ ಎಚ್ಚರದ ಅವಸ್ಥೆಯಲ್ಲಿ ನಾವು ಯಾವುದನ್ನ ಶಿಕ್ಷಣ ಅಂತ ಹೇಳಿ ಮನಸ್ಸಿಗೆ ಹಿತವಾಗುವಂತೆ ಕನ್ವಿನ್ಸ್ ಮಾಡಿರ್ತೀವಿ, ದಟ್ ಮ್ಯಾಟರ್ಸ್. ಹೆಚ್ಚಿನ ನಿಮಿಷ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಎಚ್ಚರದಲ್ಲಿದ್ರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಯಾವುದನ್ನ ನಾವು ಸರಿಯಾಗಿ ಗಮನಿಸಬೇಕಾಗಿರುತ್ತೆ ಅಂತಹದನ್ನ ಗಮನಿಸದೆ ಉಪೇಕ್ಷೆ ಮಾಡಿರ್ತೀವಿ. ಇನ್ಫ್ಯಾಕ್ಟ್ ಎಚ್ಚರದ ಸಮಯದಲ್ಲಿ ಆಗುವಂತಹ ಎಲ್ಲವುಗಳ ಮೇಲೆ ನಾವು ಹತೋಟಿಯನ್ನ ಸಾಧಿಸಬಹುದು. ಅಂದ್ರೆ ಬಿಕಾಸ್ ಆಫ್ ಸರ್ಟನ್ ಬ್ಯಾಡ್ ಇನ್ಫ್ಲೂಯೆನ್ಸಸ್, ಅನೇಕಗಳನ್ನ ಸರಿ ಮಾಡುವಂತಹದನ್ನ ಕೂಡ ನಾವು ಸರಿ ಮಾಡದೆ ಉಪೇಕ್ಷೆಯನ್ನು ಮಾಡಿಬಿಟ್ಟಿರ್ತೀವಿ. ಅದು ಎಚ್ಚರದ ಸಮಯದಲ್ಲಿ. ಅಟ್ ದ ಎಂಡ್ ಏನಾಗುತ್ತೆ ಪರಿಣಾಮ, ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ಇಂತಹದ್ದೇ ಆಗಬೇಕು, ಚೆನ್ನಾಗೇ ಆಗಬೇಕು ಅಂತ ಹೇಳಿ ನಾವು ಯಾವುದೋ ಒಂದು ಪ್ರಯತ್ನವನ್ನು ಮಾಡಿರ್ತೀವಿ. ಮಾಡುವಂತಹ ಸಮಯದಲ್ಲಿ ನಾವು ಗಮನವನ್ನ ಉಪೇಕ್ಷಿಸಿರೋದ್ರಿಂದ ಪರಿಣಾಮ ಏನಾಗುತ್ತೆ, ನಾವು ಚೆನ್ನಾಗಿ ಆಗಬೇಕು ಅಂದ್ರೂ ಕೂಡ ಅದು ಚೆನ್ನಾಗಿ ಆಗದೇ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಅನೇಕ ವಿಭಾಗಗಳಲ್ಲಿ ನಾವು ಮನಸ್ಸಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸದೆ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ಅಲ್ಲಿ ನಿರಾಸಕ್ತಿಯನ್ನ ತೋರಿಸ್ತೀವಿ, ಅವುಗಳನ್ನು ತಿದ್ದುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಆದರೆ ಮುಂದೆ ಅವುಗಳೇ ಮತ್ತೊಂದು ರೂಪದಲ್ಲಿ ನಮ್ಮನ್ನ ಕಾಡುತ್ತವೆ. ಯಾವುದನ್ನ ನಾವು ನಿರಾಸಕ್ತಿ ವಹಿಸಿ ಅದನ್ನ ಪಕ್ಕಕ್ಕೆ ತಳ್ಳಿರ್ತೀವಿ, ಬೇಜವಾಬ್ದಾರಿಯಿಂದ ಸರಿ ಮಾಡಬಹುದಾದಂತಹ ಕೆಲವು ಕರ್ಮಗಳನ್ನ, ಕೆಲವು ಕೆಲಸಗಳನ್ನ ಸರಿ ಮಾಡದೆ ಆದಂಗಾಗಲಿ ಅಂತ ನಾವು ಅನೇಕ ಸಂದರ್ಭಗಳಲ್ಲಿ ಬಿಟ್ಬಿಟ್ಟಿರ್ತೀವಿ. ಇಟ್ಸ್ ಅ ಸ್ಮಾಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡ್ತೀವಿ. ಆದರೆ ಅನೇಕ ಸಂದರ್ಭಗಳಲ್ಲಿ ಅವುಗಳೇ ಮತ್ತೊಂದು ರೂಪದಲ್ಲಿ ನಮ್ಮನ್ನ ಕಾಡುತ್ತೆ. ಅವಾಗ ನಾವು ಅನ್ಕೋತೀವಿ, ನಾನು ಸ್ವಲ್ಪ ಹೆಚ್ಚು ಗಮನವನ್ನು ಹರಿಸ್ಬೋದಾಗಿತ್ತು, ನಾನು ಆಗ್ಲೇ ಅದನ್ನು ಸರಿ ಮಾಡ್ಕೊಂಡ್ಬಿಟ್ಟಿದ್ದರೆ ಈಗ ಇಂತಹ ಒಂದು ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಹೀಗೆ ಇಂತಹ ಅನೇಕ ಅನುಭವಗಳು ನಮಗಾಗಿರುತ್ತೆ. ಕೆಟ್ಟ ಕೆಟ್ಟ ಅನುಭವಕ್ಕೂ ಕೂಡ ನಾವು ಒಳಗಾಗಿರ್ತೀವಿ. ಸೊ ಎಚ್ಚರದಲ್ಲಿ ಯಾವುದನ್ನ ನಾವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ ಅವುಗಳನ್ನ ಕಂಟ್ರೋಲ್ ಮಾಡಲೇಬೇಕು. ಆದರೆ ನಾವು ಮಾಡಿರಲಿಲ್ಲ. ಈ ಕಾರಣದಿಂದ ಕೆಟ್ಟ ಅನುಭವಗಳು ಕೂಡ ಆಗೋದರಲ್ಲಿ ಅನುಮಾನವೇ ಇಲ್ಲ. ಪರಮಾತ್ಮ ಹೇಳ್ತಾನೆ,
ಅನೇಕ ಅವಕಾಶಗಳು. ವಿ ಕ್ರಿಯೇಟ್ ಸರ್ಟನ್ ಸಿಚುಯೇಷನ್ಸ್. ನಾವೇ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿ ಅವುಗಳಿಗಾಗಿ ನಾವು ಮತ್ತೆ ಚಿಂತಿಸ್ತೀವಿ. ವಿ ಫೀಲ್ ಬ್ಯಾಡ್ ಅಬೌಟ್ ಇಟ್. ನಾವೇ ಸೃಷ್ಟಿ ಮಾಡಿದಂತಹ ವಾತಾವರಣ ಅದು. ಗೊಂದಲದ ವಾತಾವರಣ, ಗೊಂದಲದ ಕೆಲವು ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ತೀವಿ. ಆಮೇಲೆ ನಾವು ದುಃಖಿತರಾಗ್ತೀವಿ. ಬೇಡದ ಅನೇಕಗಳನ್ನು ನಾವು ನಮ್ಮ ಎಚ್ಚರದಲ್ಲಿ, ಅದು ಬೇಡ ಅಂತ ಗೊತ್ತಾದರೂ ಕೂಡ ಅದು ನಮ್ಮೊಳಗೆ ನಾವು ಅದನ್ನು ತುಂಬ್ಕೋತೀವಿ. ಮುಂದೆ ಅವಕ್ಕಾಗಿ ನಾವು ಬಹಳ ರಿಪೆಂಟ್ ಕೂಡ ಮಾಡ್ಕೋತೀವಿ. ಬಟ್ ನೋ ಯೂಸ್. ಆದ್ರಿಂದ ನಾವೇನು ನಮಗೆ ಬೇಕು ಬೇಡ ಅಂತ ಹೇಳಿ ಎಲ್ಲವುಗಳನ್ನು ನಾವು ಲಗೇಜ್ ಅಂತ ಹೇಳಿ ನಾವು ಪ್ಯಾಕ್ ಮಾಡ್ಕೋತೀವಿ. ಆ ಒಂದು ಲಗೇಜ್ನ ನಾವೇ ಹೊರಬೇಕಾಗುತ್ತೆ. ಈ ಕಾರಣದಿಂದ ಹಿರಿಯರು ಏನು ಹೇಳ್ತಾರೆ ಅಂತಂದರೆ, ವಾಚ್ ಯುವರ್ ಮೈಂಡ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.